ಗಾಳಿಯಿಂದ ಅಗ್ನಿ ಹುಟ್ಟೆ ಅಗ್ನಿದಿಂದ ಜಲ ಹುಟ್ಟೆ ಜಲದೋಡು ನೆಲ ಹುಟ್ಟೆ ಸೃಷ್ಟಿ ಆಗ್ಯದ ಗಟ್ಟಿ ಬಂದದೇನ ಗೋಗಾಡ ಹುಚ್ಚ ಗಾಡಿ ಅಲ್ಲದಿನ ಗೋಗಾಡ ಹುಚ್ಚ ಗಾಟಿ ಗಂಡಿನಿಂದ ಗಂಡ ಹುಟ್ಟಿ ಗಂಡಿನಿಂದ ಪಿಂಡ ಹುಟ್ಟಿ ಗಂಡಿನಿಂದ ಗಂಡ ಹುಟ್ಟಿ ಗಂಡಿನಿಂದ ಪಿಂಡ ಹುಟ್ಟಿ ಗಂಡಿಲ ಗಂಡ ಹುಟ್ಟಿ ಗಂಡಿನಿಂದ ಮಗ ಹುಟ್ಟಿ ಗಂಡಿಲ ನಾವು ಕಾರವಾಂಡ ಹುಟ್ಟಿ ಗಂಡಿಲ ನಾವು ಕಾಂಡ ಮಂಡಲ ಹುಟ್ಟಿ ಅದಕ್ಕೆ ಏನಂತ ಹೇಳ್ತಾರ ನಮ್ಮ ಕವಿಗಳ ಏನಂತ ಹೇಳ್ತಾರ ಮಕ್ಕಳು ಇವತ್ತು ಶಾಂತವಕ್ಕ ಬಹಳ ಜಿಗದಾಡಕೈತ್ಯಾಳ ಹೌದು ಯಾಕಂದ್ರ ಒಂದ್ ಇಟ ಸೈಲಿ ಬಿಡ ಅಂತ ಏನಾಗೈತಿ ಏನಾಗಿತ್ತಮ್ಮ ಇವತ್ತು ಸೃಷ್ಟಿ ಎಲ್ಲ ನಾನ ತಯಾರು ಮಾಡಕೈತೆ ನೀನು ಅಂತ ಒಂದು ಗರ್ವ ಬಂದೈತಿ ಹೌದು ಯಾಕಂದ್ರೆ ಶಾಂತವಕ್ಕ ಅದಕ್ಕ ಒಂದು ಮಾತು ಹೇಳ್ತಾರ ಒಂದು ಕವಿಗಳು ಏನಂತ ಏನಂತ ಹೇಳ್ತಾರು ಹಾಲಿಗೆ ಉಕ್ಕ ಬಾಳತ್ತ ಹಾಲಿಗೆ ಉಕ್ಕು ಬಾಳ ಹಾಲಿಗೆ ಉಕ್ಕ ಬಾಳತ್ತ ಬೆನ್ನಿಗೆ ಬೆಕ್ಕ ಬಾಳತ್ತ ಹೌದು ಎಂತ ಹಾಡು ಹೆಂಗಸರಿಗೆ ಸೊಕ್ಕ ಬಾಳತ್ತ ಹಾಡು ಹೆಣ್ಮಕ್ಳಿಗೆ ಸೊಕ್ಕ ಬಂದೈತಿ ಅಕ್ಕನ ಮರ್ಯಾದೆ ಕೊಡತ್ತ ನಿಮ್ ಮರ್ಯಾದೆ ಕೊಟ್ಟ ಮರ್ಯಾದೆ ತಗೋತ ಹೇಳಂತ್ಲ ಇಲ್ಲತ್ತ ಇಲ್ಲ ಏತಮ್ಮ ಭೂಮಿ ಅಂದ್ರೆ ನಂದು ಹೆಚ್ಚೈತಿ ಹೌದಾ ಯಾಕಂದ್ರ ಅವಾಗ ಎಲ್ಲ 4 ಎತ್ತಿನಗಳ ಇದ್ದು ಅವಾಗೂ ಈ ಭೂಮಿ ಹಂಗ ಐತಿ 8 ಎತ್ತಿನಗಳ ಇದ್ದು 8 ಎತ್ತಿನಗಳ ಇದ್ದು ಅವಾಗೂ ಈ ಭೂಮಿ ಹಂಗ ಐತಿ ಹೌದು ಈಗ ತಂದು ಇಂಜನ್ ತಂದು ಒದರ್ಸಾಕೈತಾರ ಕರೆ ಈ ಭೂಮಿ ಹಂಗ ಐತಿ ಹೌದು ಯಾವ ಭೂಮಿ ಈ ಭೂಮಿ ಅಂತ ಏನಾಗಿಲ್ಲ ಇದಕ್ಕೆ ಹೌದು ಹೌದು ಇಂಜನ್ ತಂದು ಒದರ್ಸರು ಏನೂ ಆಗಿಲ್ಲತ್ತ ಹಾ ಏನಾಗಿಲ್ಲ ನಮಸ್ಕಾರ ಏನಾಗಿರ್ಬೇಕು ನಡಬಾರಕ ಹಂಗೇನಾಗಂಗಿಲ್ಲ ಶಾಂತವಕ್ಕ ನೀ ಹೇಳೋ ಮಾತು ಸೋಳತಿ ಈಗ ಸಫಾ ಇದ್ರೆ ಏನಂತ ಯಾಕಂದ್ರೆ ಈ ಭೂಮಿಗೆ ಈಗ ಸದ್ದ ಇಂಜನ್ ತಂದು ಹಚ್ಚಾರು ಏನೂ ಆಗಿಲ್ಲತ್ತ ನೀ ಹೇಳ್ತಿ ಹೌದು ಆದ್ರೆ ಇಂಜನ್ ಹಚ್ಚಿದಾಗ ಏನಾಗೈತಿ ಏನಾಗೈತಿ 65 ಟ್ರಾಕ್ಟರ್ ಈ ಭೂಮಿಗೆ ಹಚ್ಚಿದಾಗ ಹಾ ತೆಳಗಿನ ಮ್ಯಾಲ ಬಂದು ಬಿದ್ದೈತಿ ಹೌದು ಹೆಂಗೈತಿ ವಾಜ ಹಾ ಬಡ್ಡಾಗಿನ ಮ್ಯಾಲ ಬಂದು ಬಿದ್ದೈತಿ ಹೌದು ಮತ್ತೆ ಇಂಜನ್ ಹಚ್ಚ ಇದು ಭೂಮಿ ಉಳ್ದತ್ತಾನ ಉಳಿಯಂಗಿಲ್ಲ ಆಟ ವಿಚಾರ ಮಾಡಕ್ಕೋ ನೀ ಶಾಂತವಕ್ಕ ಯಾಕಂದ್ರೆ ಭೂಮಿ ನಂದು ದ್ವಾರದೈತೆ ಅಂತ ಹೇಳ್ತಿ ಹೌದು. ಈಗ ಸದ್ದ ನಮ್ಮ ರೈತಗ ಒಂದು 20 ಎಕರೆ ಹೊಲ ಇರ್ತೈತೆ ಅಂತ ತಿಳ್ಕೊ ನಿನ್ನ ಭೂಮಿ ದ್ವಾರದೈತಿ ಹೌದ್ರಿ ನಿನ್ನ ಭೂಮಿ ದ್ವಾರದೈತೆ ಅಂದ್ರೆ 20 ಎಕರೆ ಹೊಲ ಇತ್ತಂದ್ರೆ ನಮ್ಮ ರೈತ ಏನೋ 20 ಎಕರೆಕ್ಕೆಲ್ಲ 20 ಟ್ರಾಕ್ಟರ್ನ ತರ್ತಾನ ನಾವು ಹುಚ್ಚಿ ಎರಡು ತರ್ತಾನಪ್ಪ 20 ಎಕರೆಕ್ಕೆಲ್ಲ ಒಂದ ಇಂಜನ್ ತಂದಿರ್ತಾನ ಹೌದು ಅದು ಒಂದ ಇಂಜನ್ ಹೆಂಗ ಮಾಡ್ತೈತಿ ಎಲ್ಲ ಸಪ್ಲೈ ಮಾಡ್ತೈತಿ 20 ಎಕರೆ ಅಲ್ಲ ಮ್ಯಾಲಿಂದ ತೆಳಗೆ ಮಾಡಿಬಿಟ್ಟೈತಿ ಹೌದು. ತೆಳಗಿಂದ ಮ್ಯಾಲ ಮಾಡಿಬಿಟ್ಟೈತಿ ಹೌದು ಮತ್ ನಿಂದ ಹೆಂಗ ಭೂಮಿದ ನಮ್ಮ ಇಂಜನ್ ಒಂದ ಹೆಂಗ ಮಾಡ್ತೈತಿ ಅದು ಕೆಲಸ ಹೌದ ಆದ್ರೆ ಒಂದ ಮಾತ ನಿನಗೆ ಹೇಳ್ತಾನೆ ಶಾಂತವಕ್ಕ ಹೌದು 20 ಕುರಿಯಾಗ ಒಂದ ಟಗರ್ ಇರ್ತೈತಿ ಹೌದು ಇರ್ತೈತಲ್ಲ ಆತ ಹಾ 20 ಕುರಿಯಾಗ ಒಂದ ಟಗರ್ ಇರ್ತೈತಿ 100 ಕುರಿ ಇರ್ತಾವ ಹಾ 100 ಕುರಿ ಒಳಗ 100 ಟಗರ್ ಇರಂಗಿಲ್ಲ ಹೌದ ಒಂದ ಟಗರ್ ಇರ್ತೈತಿ ಕರೆ ಅದು ಹೆಂಗ ಸಂಪ್ಲೈ ಮಾಡ್ತೈತಿ ಅವ್ನು ಕಿಂಗ್ ಇದ್ದಂಗಿರ್ತಾನ ಹಂಗ ನಮ್ಮ ಗಂಡಿನ ಸಮ ನೀ ಆಗಂಗಿಲ್ಲ ಆಗಂಗಿಲ್ಲ ಯಾಕಂದ್ರೆ 20 ಈಗ 100 ಕುರಿಯಾಗ ಒಂದು ಟಗರ ಬಿಟ್ರೆ ಎಲ್ಲ ಸಂಪ್ಲೈ ಮಾಡ್ತೈತಿ ಹೌದು ಖರೆ 100 ಟಗರಿನಾಗ 100 ಟಗರಿನಾಗ ಇದನ್ನ ಒಂದ ಬಿಟ್ರೆ ಏನಾಗತಿ ಕುರಿ ಬಿಟ್ರೆ ಹೆಂಗಾಕೈತಿ ಅಜಾಟ್ ಕೆಲಸ ತುಳಿದಾಡಿ ಕೊಲ್ತಾವ ಅದನ್ನ ಬರೀ ತೆಕ್ಕಿ ಹೋಗ ಬರೇ ಮಾಡೋದು ಬೇಡ ತಿಕ್ಕಾಡಿಕೊಂಡು ಹೋಗ್ತಾವಿಕನ್ ಹೌದು ಹಂಗ ನೀ ಗಂಡನ ಸಮ ಎಂದು ಆಗಂಗಿಲ್ಲ ಆಗಂಗಿಲ್ಲ ಸುಮ್ಮ ಅಕ್ಕ ನೀ ಏಟ ನಾ ಸುಮ್ಮ ತಯಾರು ಮಾಡಿಬಿಟ್ಟಂತ ಸೃಷ್ಟಿ ಅದಿ ಹೌದು ಯಾಕಂದ್ರೆ ಪರಮಾತ್ಮಗೆ ಯಾವಾಗ ಇಚ್ಛೆ ಆತು ಇಚ್ಛಾ ಶಕ್ತಿ ಹುಟ್ಟು ಬಂದಾಳ ಅವಾಗ ಹೌದು ಯಾರ್ದಂದ ಪರಮಾತ್ಮಗೆ ಯಾವಾಗ ಇಚ್ಛೆ ಆತು ಇದೊಂದು ಹೆಣ್ಣು ಮಗಳಾಗಿರ್ಲತ್ತೇಳಿ ತಯಾರು ಮಾಡ್ಕೊಂಡಂತ ಗೋಂಬಿ ಐತಿ ಗೋಂಬಿ ಯಾಕಂದ್ರೆ ಎಂತ ಗೋಂಬಿ ಅಂತಲ್ಪ ಸಕ್ಕರೆ ಗೋಂಬಿ ನಮ್ಗೆ ಬೇಕಾದಾಗ ಬ್ಯಾಡದಾಗ ಬ್ಯಾಡಾದಾಗ ಜಾವ ಬೇಕಾದಾಗ ನೆಕ್ಕುದು
ಬ್ಯಾಡದಾಗ ನಿಂದೇನು ಕೊಳೆಂದಿಲ್ಲ ನೀ ಅಲ್ಲೇನ ಇಲ್ಲೇ ಮಾತ ಹೌದು ಉಪ್ಪಿನಕಾಯಿ ಇದ್ದಾಗ್ರಿ ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗ ಅಟ್ಟ ಶಾಂತವಕ್ಕ ಹೌದು. ಎಲ್ಲ ಊಟಕ್ಕೆ ಉಪ್ಪಿನಕಾಯಿ ಆತಂದ್ರ ಏನಾಕೈತಿ ಎಲ್ಲ ಹುಳಿಯಾಗಿ ಕೆಟ್ಟ ಎಲ್ಲ ಉಪ್ಪಿನಕಾಯಿನ ಆತಂದ್ರ ನಡೆಯಂಗಿಲ್ಲ ಹೌದು. ಸುಮ್ಮ ಊಟಕ್ಕೆ ಉಪ್ಪಿನಕಾಯಿ ಹೆಂಗ ನೆಚ್ಕೊಳಕ್ ಇರ್ತೈತಿ ಹಂಗಿದ್ದಂಗ ನೀ ಹೌದು ಅದನ್ನೆಲ್ಲ ಬಿಟ್ಟು ಬಹಳ ದೊಡ್ಡ ಸ್ಥಾನ ಹೇಳಕ್ ಹೋಗ್ಬೇಡ ನೀ ಎಷ್ಟ ಮಾಡ್ರು ಹೆಂಗ್ ಗೊತ್ತೈತೇನ ಹೆಂಗ ನೀ ಎಷ್ಟ ಅವನು ದೊಡ್ಡಕ್ಕಿನ ಮಾಡು ಎಷ್ಟ ಹೆಚ್ಚನಕ್ಕಿನ ಮಾಡು ಹೆಣ್ಣು ಮಕ್ಕಳ ಬುದ್ಧಿ ಮೊಳಕಾಲ ತೆಳಗ ಅಂದಾರ ಯಾಕ ಯಾಕಂದಾರ ಅಂದ್ರ ಇದ್ರ ಸಂಬಂಧಲ್ಲ ಇವ್ರ ಏನ್ ನಡೆಸ್ಯಾರಲ್ಲ ಈಗ ಆಟ ಎಲ್ಲ ಅಪ್ಪನಿಂದ ಉದ್ದ ಹೊಡೋದು ಖರೆ ಹೌದು ಎಲ್ಲ ತಯಾರಾಗಿಂದ ಅಪ್ಪದಿಂದ ಆದ್ರ ನಮ್ಮ ಅವ್ವನ ಮಾಡ್ಯಾವ ತಿಳ್ಕೊತ ತಿರುಗಾಡತ್ತಾರ ಅದರ ಸಂಬಂಧ ಏನಾಗೈತಿ ಹೆಣ್ಣು ಮಕ್ಕಳ ಬುದ್ಧಿ ಮೊಳಕಾಲ ತೆಳಗ ಅಂತ ಹೇಳ್ಯಾರ ಯಾಕ ಯಾಕ ಮೂಗು ಮಾಡಿದವನು ಬಿಟ್ಟು ಮೂಗುತಿ ಮಾಡಿದವನು ನೆನೆಸ್ತಾರೆ ಇವ್ರು ಅದಕ್ಕೆ ಹೌದು ಅದಕ್ಕ ಮೂಗು ಮಾಡಿದವನು ಬಿಡುವ ಮೂಗ ಮಾಡಿದವನು ಬಿಟ್ಟು ಮೂಗುತಿ ಮಾಡಿದವನು ನೆನೆಸಾಕತ್ತೇಳಿ ಇವತ್ತು ಶಾಂತವಕ್ಕ ಏನಂತ ನೆನೆಸ್ತಾ ಏನಂತ ಎಷ್ಟು ಚಂದ ಮಾಡ್ಯಾನೋ ಪತ್ತಾರ ಮೂಗುತಿ ಅಂತ ನೆನೆಸ್ತಿ ಅವರ ಕರ್ತ ನಾನು ಭಗವಂತ ನಿನಗೆ ಮೂಗನ ಕೊಡ್ಲಿಕ್ಕೆ ಎಲ್ಲಿ ಇಟ್ಕೋತಿದ್ದೆ ಶಾಂತವಕ್ಕ ಮೂಗುತಿ ತಿಳಿಯಾಗ ತಲೆ ಮೇಲೆ ಇಟ್ಟು ಕುಣದಾಡ್ತೀನಿ ಆಮೇಲೆ ಹಂಗ ಭಗವಂತನ ನೆನೆಸಬೇಕಾಕತಿ ನಿನ್ನ ತಯಾರು ಮಾಡಿದವನು ಬಿಟ್ಟು ನಿಮ್ಮ ಅವ್ವನ ನೆನೆಸಕ್ ಹೋಗ್ಬೇಡ ಎಷ್ಟಾಗ್ಲಿ ನೀ ಅವ್ವ ಆಗ್ಬೇಕಾದ್ರೆ ಹೌದು ನೀ ಅವ್ವ ಆಗ್ಬೇಕಾದ್ರೆ ಮೊದಲು ನಿನಗೆ ಅಪ್ಪ ಅನ್ನುವಂತ ಗುರು ಬೇಕು ಗುರುವಿನಿಂದ ಅಂದಾಗ ನಿಮ್ಮ ಅವ್ವ ತಾಯಿ ಹಾಕಳು ಆಯ್ ಹಾಕಳು ಮಾಯ ಹಾಕಳು ಎಲ್ಲ ಹಾಕಳು ಅಂತ ಹೇಳಿ ಹೌದು ಅದನ್ನೆಲ್ಲ ಬಿಟ್ಟ ಏನ್ ನಡಿಸ್ಯಾಳ ಏನ್ ಮಾಡ್ಯಾರು ತಾಯಿ ಅಂದ್ರೆ ಜಗದಾಗ ದೊಡ್ಡಕ್ಕೆದಾಳು ಅಂತ ಹೇಳ್ತಿ ನೀ ತಾಯಿ ಆಗಬೇಕಾದ್ರೆ ಗಂಡ ಅನ್ನುವಂತ ಗುರು ನಿನಗೆ ಬೇಕು ಅಂದಾಗ ನೀ ತಾಯಿ ಆಗೇದಿ ಹೌದು ಅದನ್ನ ಬಿಟ್ಟು ಏನ್ರ ಆಗ್ಯಾವ ಇಲ್ಲ ಆಗಾಕೂ ಬರಂಗಿಲ್ಲ ಅದಕ್ಕೆ ಸಣ್ಣಂಗ ನಡಿಲಿ ಅದಕ್ಕೆ ಏನಂತ ಹೇಳ್ತಾನ ನಮ್ಮ ಕವಿ ಏನ್ ಹೇಳ್ತಾರ ಗಾಳಿಯಿಂದ ಅಗ್ನಿ ಹುಟ್ಟಿ ಅಗ್ನಿದಿಂದ ಜಲ ಹುಟ್ಟಿ ಜಲದೊಳ ನೆಲ ಹುಟ್ಟಿ ಸೃಷ್ಟಿ ಆಗಿದೆ ಗಟ್ಟಿ ತಯಾರಾಗ್ಯದು ಸೃಷ್ಟಿ ಹೌದು ಬಲ್ಲದೇನ ಗೋಗಾಡ ಹುಚ್ಚುಗೊಟ್ಟೆ ಅಂತ ಹೇಳಕೈತ್ಯಾನ ಹೌದು ಗಾಳಿದಿಂದ ಅಗ್ನಿ ಹುಟ್ಟಿ ಅಗ್ನಿದಿಂದ ಜಲ ಹುಟ್ಟಿ ಜಲದೊಳ ನೆಲ ಹುಟ್ಟಿ ತಯಾರಾಗ್ಯದ ಸೃಷ್ಟಿ ಯಾಕಂದ್ರೆ ಗಂಡಿನಿಂದ ಗಂಡ ಹುಟ್ಟಿ ಗಂಡಿನಿಂದ ಪಿಂಡ ಹುಟ್ಟಿ ಗಂಡಿಲೆ ಕಿಲಾಂಡ ಹುಟ್ಟಿ ಗಂಡಿಲೆ ನಾವು ಕಾಂಡ ಹುಟ್ಟಿ ಹೌದು ಗಂಡಿಲೆ ನಾವು ಕಾಂಡ ಮಂಡಲ ಹುಟ್ಟಿ ಹೌದು ನಿಮ್ಮ ಒಂದ್ ಏನ್ರ ಐತನಿದ್ರಾಗ ಇಲ್ಲ ನಿಮ್ಮ ಒಂದ್ ಶಬ್ದ ಇಲ್ಲ ನಿಮ್ಮ ಒಂದೇನು ಬಂದಿಲ್ಲ ಹುಟ್ಟಸಕ್ಕೆ ಹಾಕಲ್ಲ ಹುಟ್ಟಸವ ಸಲವಾವ ಜ್ವಾಕಿ ಮಾಡವ ಎಲ್ಲ ಮಾಡವ ಅಂತ ನಿನಗೆ ಹೇಳೇನಿ ಶಾಂತವಕ್ಕ ಹೌದು ಆದ್ರೂ ಶಾಂತವಕ್ಕ ಕೇಳಕ್ಕೆಲ್ಲ ಮತ್ತ ಅದನ್ನ ನಡ್ಸಕ್ಕೆ ಮತ್ತ ಗಂಡಿನಿಂದ ಗಂಡ ಹುಟ್ಟಿ ಗಂಡಿನಿಂದ ಬೆಲೆ ಹೊಟ್ಟಿ ಗಂಡಿಲೆ ಕಲಾಂಡ ಹುಟ್ಟಿ ಗಂಡಿಲೆ ಮಂಡ ಹುಟ್ಟಿ ಗಂಡಿಲೆ ಕಾಲ ಮಂಡಲ ಹುಟ್ಟಿ ಗಂಡಿಲೆ ಕಾಡ ಮಂಡಲ ಹುಟ್ಟಿ ಅದೇ ಪ್ರಸಾದ ಕರಿ ಮಾಮಲ ಮೂಟೆ ಪ್ರಸಾದ ಕರಿ ಮಾಮಲ ಮೂಟೆ ಏನಂತ ಕೇಳಾಕೈತವ ಶಾಂತವಕ್ಕ ಪದ್ಯದ ರೂಪದಾಗ ಏನಂತ ಕೇಳ್ತಾರ ಸಾಕ ಮಾಡ ಪುರಾಣನಿಂದ ಯಾಕ ಬೆಚ್ಚಿದೆ ಲೋಕದವರು ಹೌದು ದಿಕ್ಕ ತಪ್ಪದ ಹಾಡಾವಂದಂತ ಜನ ನಕ್ಕಾರು ಹೌದು ಅಂತ ಹೇಳಾಕೈತಾರ ಕೇಳ್ಯಾರ ಅದಕ್ಕ ಸಾಕ ಮಾಡ ಪುರಾಣ ನಿಂದ ಅಂತ ಹೇಳಾಕೈತಾರ ಹೌದ ಅದಕ್ಕ ನಮ್ಮ ಗುರು ಏನು ಹೇಳಾಕೈತಾನು ಏನ್ ಹೇಳ್ಯಾರ ಸಾಕ ಮಾಡ ಪುರಾಣ ಅಂದಿ ಕಾಕ ಗುರುಳ ಹೆಣ್ಣ
ರಾಜನೀತಿವಂತ ಮಿಕ್ಕಿದ ನಮ್ಮ ರಘುನಾಥ ಲಂಕಾಧೀಶನ ಕೊಂದು ವಚನಕ್ಕಾಗಿ ಕೊಂದರು ಚೊಕ್ಕು ಚೊಕ್ಕದಾಗಿ ಸಲನೋ ಮಿಂಜಾರು ಚೊಕ್ಕಿದ್ರಾಗಿ ಸದಾನಂದ ಧೋಮಿಂಜಾರು ಅತ್ಯಾಚಾರಿ ಹೆಂಗಸ ಮೂಲ ಕತ್ತೆ ಅಂತಿ ನನಗ ಜಗತ್ತಕ್ಕೆ ಸುತ್ತಿದ ಮಾಯ ಶಿವಗ ಸುತ್ತಿಲ್ಲ ಅಂತ ನಿಮ್ಮ ಬಂದ ನಮಗೇನು ಶಾಂಪ ಕೇಳ್ತಿಲ್ಲ ಎಂತೆಂಥವರ ಡವಿಗೆ ಉಳ್ಳಾಡಿ ಹೋದ್ರು ಪತ್ತ ಹತ್ತಿಲ್ಲ ಶಕ್ತಿಗೆ ಡೊಗ್ಗಿಸಿ ಆಳೆ ಆಳೆ ದೇವತ್ರಿ ಅಲ್ಲ ಶರತ್ತಿಗೆ ಬೀಳುವುದಕ್ಕ ಕೋತಿ ನಿನಗ ಮೂತಿಲ್ಲ ಎತ್ತಿ ಆರ್ತಿ ಮಾಡಿ ನಂದಿ ಬಾಯಾಗ ಯಾರು ಹೇಳ್ತಿಲ್ಲ ಎತ್ತಿ ಆರ್ತಿ ಮಾಡಿ ನಂದಿ ಬಾಯಾಗ ಯಾರು ಹೇಳ್ತಿಲ್ಲ ಶಬ್ದನ ಆರ್ತಿ ನಿಂತರ ಚೈತನ್ಯಾತ್ಮ ಸಾಕ್ಷಿ ನಿಂತರ ಚೈತನ್ಯಾತ್ಮ ಸಾಕ್ಷಿ ಜಗತ್ತಕ್ಕೆ ಸುತ್ತಿದ ಮಾಯ ಶಿವನಿಗೆ ಸುತ್ತಿಲ್ಲ ಹಾ ಏನಂತ ಹೇಳ್ತಾರೋ ಅಂತ ಮಾಯೆ ಬಂದು ಯಾರು ಏನು ಶಾಂಪ ಕೆತ್ತಿಲ್ಲ ಎಂತೆಂಥವರ ಡವಿಗೆ ಉಳ್ಳಾಡಿ ಹೋದ್ರು ಪತ್ತ ಹತ್ತಿಲ್ಲ ಮಾಲೆ ಮಾಯ ತಗದ ಹೋಗದ ವಿಷ್ಣು ಮುಖಳಿಗೆ ಕಾಲಿಟ್ಟ ಬ್ರಹ್ಮನಿಂದ ಶಾರದನ ಪಾದ ಪವಿತ್ರ ಹಗಲಲ್ಲ ಬ್ರಹ್ಮನ ತಾಯಿಯಿಂದ ನಿಂಜರಿಗೆ ಯಾವ ಬೆಲೆಯಿಲ್ಲ ಏನಂತ ಹೇಳ್ತಾಳ ಹೆಣ್ಮಗಳು ಏನ್ ಹೇಳ್ತಾರ ತಮ್ಮ ನಮ್ಮ ಲಕ್ಷ್ಮೀದಿಂದನ ಇದೆಲ್ಲ ಆಗೈತಿ ಸರಸ್ವತಿ ಪಾರ್ವತಿ ಮಗಳಾಗಿ ಇದ್ದಾಗ ಆಗೈತಿ ಅಂತ ಹೇಳಕೈತ್ಯಾಳ ಹೌದು ಯಾರ್ಯಾರು ಕುಂಡಿ ತೊಳದ್ರತ್ತ ಅದಕ್ಕೆ ಕುಂಡಿ ತುಳಿದಾರತ್ ನೀ ಹೇಳ್ತಿ ನಮ್ಮ ಮಾದೇವ ಏನು ಮಾಡ್ಯಾನು ಏನ್ ಮಾಡಿದ ಮಾದೇವ ಮಾಯ ತೆಗೆದು ಹೋಗೋದು ವಿಷ್ಣು ಮುಖಳಿಗೆ ಕಾಲಿಟ್ಟು ಸಿಗದ ಹಾ ಬ್ರಹ್ಮನಿಂದ ಬ್ರಹ್ಮನಿಂದ ಶಾರದನ ಪಾದ ಪವಿತ್ರ ಹಗಲಿ ಅಲ್ಲ ಬ್ರಹ್ಮ ಬ್ರಹ್ಮನ ತಾಳಿಯಿಂದ ಮಿಂಡ್ಯಾರಿಗೆ ಯಾವ ಬೆಲೆ ಇಲ್ಲ ಅಂತ ಹೇಳಕೈತಾನ ಕವಿ ಹೌದು ಅಂತದೇನಾಗಿಲ್ಲ ಏನೇನು ಮಾಡ್ಯಾರ ಯಾಕಂದ್ರೆ ನಿಮ್ಮ ಹೆಣ್ಮಕ್ಳಿಗೆ ಒಂದ ಹಾ ಯಾವ ಹೆಣ್ಮಕ್ಳಿಗೆ ಇವ್ರ ಹೆಣ್ಮಕ್ಳಿಗೆ ಬ್ಯಾರೆ ಹೆಣ್ಮಕ್ಳಲ್ಲ ಈ ಹೆಣ್ಮಗಳಿಗೆ ಏನು ಬಂದಾಳ ಗೂಗಾಡಿ ಹೆಣ್ಮಗಳಿಗೆ ಅಟ್ಟ ಐತಿ ಹಾ ಹಾ ಎಂತ ಹೆಣ್ಮಗಳ ಒಳಗೆ ಕೊಳಗ ಗುಳದ ಇಟ್ಟಂದ್ರ ಅಟ್ಟ ಹೌದು ನಿನಗೊಂದು ಕಿಮ್ಮತ್ತು ಬರ್ತೈತಿ ಹೌದು. ಇರ್ಲಿಕ್ಕಂದ್ರ ಆ ಕಿಮ್ಮತ್ ಅನ್ನುವಂಥದ್ದು ನಾಶ ಆಕೈತಿ ಅಂತ ಹೇಳ್ತಾರ ಹೌದು ಅದಕ್ಕೆ ಬ್ರಹ್ಮನ ಗುಳದಾಳಿ ನಿಮ್ಮ ಕೊಳಗಿರಲ್ಲ ಬ್ರಹ್ಮನ ಕೊಳಗ ಗುಳದಾಳಿ ಇಲ್ದ ಮಿಂಡರಿಗೆ ಯಾವ ಬೆಲೆ ಇಲ್ಲ ಅಂತ ಹೇಳಕೈತ ನಮ್ಮ ಕವಿ ಹೌದು ಬ್ರಹ್ಮ ಅನ್ನುವಂಥದ್ದು ಆ ಗುಳದಾಳಿ ಬೇಕು ಹೌದು ಅವಾಗಿನಿಂದ ಎಲ್ಲ ಜಗತ್ತೆಲ್ಲ ಸೃಷ್ಟಿ ಆಗೈತಿ ಹೌದು. ಯಾಕಂದ್ರೆ ನಿನ್ನ ಕೊಳಗ ಗುಳದಾಳಿ ಇತ್ತಂದ್ರ ಹೌದು ಏ ತಮ್ಮ ಇದಕ್ಕೆ ಪಕ್ಕ ಬೋರ್ಡ್ ಬಿದ್ದೈತಿ ಹೌದು ಬಸ್ಸಿಗೆ ಬೋರ್ಡ್ ಬಿದ್ದ ಬಸ್ಸಿಗೆ ಬೋರ್ಡ್ ಬಿದ್ದೈತಿ ಇಲ್ಲಿ ಹತ್ತೋದು ಬೇಡ ಅಂತ ಹೇಳ್ತಾರ ಹೌದು ಏ ಜೇರ ಕಡತ ನಿನ್ನ ಬಸ್ಸಿಗೆ ಬೋರ್ಡನ ಇರ್ಲಿಕ್ಕಂದ್ರ ಹಾ ನಿನ್ನ ಬಸ್ಸಿಗೆ ಬೋರ್ಡನ ಇರ್ಲಿಕ್ಕಂದ್ರ ಏನಾಕೈತಿ ಏನಾಗೈತಿ ಬೇಕಾದವ್ರು ಹತ್ತೋದಾಕೈತಿ ಬೇಕಾದವ್ರು ಶಾಂತವಾಕ ಹೌದು ಬೇಕಾದವ್ರು ಹತ್ತಿರಂದ್ರ ಬಸ್ ಏನಾಕೈತಿ ಬಸ್ ಹೋಗಿ ಗಟಾರ್ದಾಗ ಬೀಳ್ತೈತಿ 2 ವರ್ಷದಾಗ ಮೂಲಿ ಹಿಡಿತೈತಿ ನಿನ್ನ ಬಸ್ ಹೌದು 2 ವರ್ಷದಾಗ ಮೂಲಿ ಹಿಡಿತೈತಿ ಹಾ ಅದ ಬೋರ್ಡ್ ಅನ್ನುವಂಥದ್ದು ಇತ್ತಂದ್ರ ಏನಾಗೈತಿ ಬೋರ್ಡ್ ಅನ್ನುವಂಥದ್ದು ಇತ್ತಂದ್ರೆ ಏ ಪಕ್ಕ ಯಾವ ಶಿಕ್ಕ ಹೊಡೆದಾನು ಇದು ಬಸ್ಸಿಗೆ ಶಿಕ್ಕ ಬಿದ್ದೈತಿ ಇದು ಬೇಡ ಬಸ್ ಮುಂದಿನ ಬಸ್ ಹೋಗಿ ನಡ್ರಿ ಅಂತಾರೆ ಎಲ್ಲಾರು ಹೌದು ಹಂಗ ಗಾಂಡ ಅನ್ನುವಂಥದ್ದು ಶಿಕ್ಕ ಬೇಕು ಶಾಂತವಕ್ಕ ಹೌದು ಅಂದಾಗ ಗಾಂಡ ಅನ್ನುವಂಥ ಶಿಕ್ಕ ಇತ್ತಂದ್ರೆ ನಿನ್ನ ಮುಂದೆ ಬಾಳಿ ಚಂದ ಐತಿ ಹೌದು ಮತ್ತ ಅದನ್ನೆಲ್ಲ ಬಿಟ್ಟು ಮತ್ತೊಂದು ಐತಿ ಹಾ ಯಾಕಂದ್ರೆ ಈಗ ಸದ್ದ ಗಾಂಡಿ ಇದ್ರ ಅಂದ್ರೆ ಏನಾಗೈತಿ ಏತಮ್ಮ ನೀರು ಗಾಂಡಿ ಇದ್ರ ಏನಾಗೈತಿ ಇಲ್ಲಿ ಅದಲ್ಲ ಮಗನಾಗ ಹಾ ಏನಾಗೈತಿ ಅಲ್ಲಿನ ನಾವು ಪಾಪ ಅದನ್ನ ಬೇಡ ಅವ್ ನೀರ್ ಹಾಕೋ ಬರಬ್ರಿ
ಎಲ್ಲಿ ತಗೊಂಬ ಅಂದ್ರೆ ಅವ್ರಿಗೆ ನೀರ ಆ ಬಡ್ಲಿದಾಗ ತರೋಗಿ ಬೇರೆ ಅದಕ್ಕ ಅಲ್ಲಿ ಬೋರ್ಡ್ ಅನ್ನುವಂಥದ್ದು ಬೇಕು. ಹೌದು, ಅದಕ್ಕೆ ಬ್ರಹ್ಮನ ತಾಳಿ ಇಲ್ದ ಮಿಂಡರಿಗೆ ಯಾವ ಬೆಲೆ ಇಲ್ಲ ಅಂತ ಹೇಳಕೈತನ. ಹೌದು. ಅಂಥದೇನು ಹಾಗೆ ಇಲ್ಲ, ಇಂಥವರಿಗೆ ಹೇಳೋದಿಲ್ಲ. ಕಲ್ಪಾರು ಅಕ್ಷರ ಕಲ್ಪಲ ನಾನು ಈಗ ನಿನಗೂ ತಿಳಿದಿಲ್ಲ. ನಮಗ ಇಲ್ಲಿ ಕೈಲಾಸ ಐತಿ ನಿನಗೂ ಬೇಕಿಲ್ಲ. ಅಲ್ಪ ಬುದ್ಧಿನಾಗೆ ಶಿಕಾರೋ ಕಲ್ಪನೆ ಸ್ವಚ್ಛ ತೊರಲಿಲ್ಲ. ಬೆಚ್ಚಗಣ್ಣಿನ ಪಾರ್ವತಿ ಸೊಕ್ಕಿನ ಪಟ್ಟ ಪ್ರಸಾದದಿಂದ ನಾಟಿ ಬಂತ ಜಗವಲ್ಲ. ನೀನು ಮೆಕ್ಕ ಚಪ್ಪಲಿಗೆ ಶೋಭಿತವ ನಿನಗೂ ತಿಳಿದಿಲ್ಲ. ನೀನು ಮೆಕ್ಕ ಚಪ್ಪಲಿಗೆ ಶೋಭಿತವ ನಿನಗೂ ತಿಳಿದಿಲ್ಲ. ಜಗತ್ತುಂಬೆ ಜಗತ್ತ ಕೇಳಿದ ಬ್ರಹ್ಮ ಆಳಿದವ ಬ್ರಹ್ಮ ಕೇಳ ಬ್ರಹ್ಮ ಆಳಿದವ ಬ್ರಹ್ಮ. ನಿನಗೇನ ಗೊತ್ತ ಹೆಣ್ಣು ಕೆಸಬಾಯಿ ಅದಕ್ಕ ಬಂದತಿ ಕೇಳ ಅವರ ನಾಮ ಕೇಳ ಅವರ ನಾಮ. ಅದಕ್ಕ ಬಂದತಿ ಅವರ ಕೇಳ ನಾಮ. ಗುರು ಮನೆ ಅಂದೆ ಮಾಡಿ ಬಿರಲು ಹೇಮ ಕೇಳ ಬಿರಲು ಹೇಮ ಕೇಳ ಹೇಮ ಬಿರವಣಿನ ಹೇಮ. ಶಕ್ತಿಗೆ ಭಾಗಿಸಿ ವಿಷಯಗೋಳ ಸಂಗ್ರಾಮ. ಹೆಣ್ಣ ಜಾತಿ ಸಣ್ಣ ಕೋಟೆ ಸುಣ್ಣದ ಮಡವ ಜಗದ ಸಾತೆ. ಸುಣ್ಣದ ಮಡವ ಜಗದ ಸಾತೆ. ಸುಣ್ಣದ ಮಡವ ಜಗದ ಸಾತೆ. ಏ ಹೆಣ್ಣ ಜಾತಿ ಸಣ್ಣ ಕೋಟೆ ಸುಣ್ಣದ ಮಡವ ಜಗದ ಸಾತೆ. ಹೆಚ್ಚಿಗಂದ್ರ ಮುಂದೀಗ ಸಲಿ ಬೋಳ್ಸ್ಯಾರು. ಸುಣ್ಣ ಬರುವ ಮುಂದಿನ ಜಲಮದ ಒಳಗ ಹೊಳಿಸ್ಯಾರು. ಪ್ರಮಾಣ ಎಟ್ಟ ಹಾಡಿಕೆ ನಡಿಲಿ ಅಂತ ಹಿರಿಯರು ತಿಳಿಸ್ಯಾರು. ರಾಜ ನೀತಿ ವಂದನಿಗೆ ರಾಮನ ಗುರಾತ ಲಂಕರಿ ಸರ್ಕೊಳ್ಳೋ ವಚನಕ್ಕಾಗಿ ಬಂದ ಚೊಕ್ಕು ಚೊಕ್ಕಿಲಾಗಿ ಸಾನಂದ ದೋರುಗಿಲ್ಲಾರು. ಇದು ಅಲ್ಲ ಮತ್ತೇನ ಕೇಳ್ತಾರ. ಏನಂತ ಕೇಳಕೈತಾರ ತಮ್ಮ? ಏನ್ ಕೇಳತ್ತಾರ್ರಿ? ಯಾಕಂದ್ರ ನಿಮ್ಮ ವಾಲಿನ ಹೊಡಿಬೇಕಾದ್ರೆ ನಿನ್ನ ರಾಮದೇವ್ರ ಎದಕ್ಕೆ ಹೊಡೆದಾನು? ಎದರ ಸಂಬಂಧ ಹೊಡೆದಾನು? ಕೇಳಾಕತ್ತಾಳ್ರಿ. ಕೇಳಾಕೈತಾಳ ತಮ್ಮ. ಯಾಕಂದ್ರೆ ಶಾಂತವಕ್ಕ ಕೇಳತ್ತಾಳ ಅಂದಗಳ ಕೇಳಬೇಕಾಗೈತಿ, ಹೇಳಬೇಕಾಗೈತ್ರಿ. ಅದಕ್ಕೆ ನಿಂತು ಮಾತಾಡುವುದು ಬೇಡ. ಪದ್ಯದ ರೂಪದಾಗ ಹೇಳೋಣ. ಶಾಂತವಕ್ಕ ಪಕ್ಕ ಚೆತ್ತು ಕೊಟ್ಟು ಕೇಳಲ್ಲ ಒಂದಿಟ್ಟು. ಏನೇನಾಗಿತ್ತು ಮತ್ತೆ? ಇದು ಅಲ್ಲ ಶಾಂತವಕ್ಕ ಮತ್ತೇನ ಕೇಳ್ತಾಳ. ವಾಲಿ ಬಂದ ವಿಷಯ ತೆಗೆದ
ನನಗ ಇಂಥದಾಗದ ರಾಮ ಮಾಡ್ಯಾನಂತ ಈಗ ಸಭಾದಾಗ ಬಂದ ಕೇಳ್ತಾಳ ನನಗ ದೇವರ ನೋಡ ಸುಗ್ರೀವನ ತೇಕ ಹೋಗ್ಬೇಕಾದ್ರ ಇತ್ತನ ತಗೊಂಡ ರಾಮನ ಓದಿದ ಆವಾಗ ಆಗ ರಾಮದೇವರಿಗೆ ಒಂದು ಸೈನ್ಯ ಕೊಳಮೆ ಇದ್ದಾಗ ಸುಗ್ರೀವನ ತೇಕ ನೋಡ ವಾನರ ಸೈನ್ಯ ಇದ್ದಾಗ ಕೇಳಬೇಕಂತ ರಾಮ ಲಕ್ಷ್ಮಣ ಹೋದಾಗ ರಾಮ ಲಕ್ಷ್ಮಣ ಬಿಲ್ಲ ಬಾಣ ಹಾಕೊಂಡಾಗ ಅವಾಗ ಕಾಡಾರಣದಾಗ ಬರ್ತಿದ್ರು ಆಗ ನಿತ್ತ ಸುಗ್ರೀವ ನೋಡನ ನೋಡ ರಾಮ ಲಕ್ಷ್ಮಣನ ಇವರು ಮಾತ್ರ ನೋಡ ಈಗ ಬಿಲ್ಲ ಬಾಣ ತರಬೇಕಾದ ಅನ್ನ ಅಲ್ಲಿ ಹೊಡ್ಯಾಕ ಕಳಿಸ್ಯಾನ ತಿಳ್ಕೊಂಡ ಮನದಾಗ ನಮ್ಮ ವಾಲಿ ಇದ್ದವ ನನ್ನ ಹೊಡ್ಯಾಕ ಈಗ ನೋಡ ಇಬ್ಬರ ಮಂದಿನ ಕೈಶಾನ ಅಂತ ತಿಳಿದನ ಮನದಾಗ ಆಗ ಅಂಜಿ ಓಡಾಕತ್ತನ ನೋಡ ಸುಗ್ರೀವ ಅವಾಗ ಇವನ ನೋಡಿ ಹನುಮಂತ ನೋಡಿ ಬಂದ ಅವನ ತೇಕಾಗ ಯಾಕ ರಾಜ ನೀನು ಹೆಂಗಕ ಓಡಿ ಬರತ್ತದೆ ನೀನು ರಾಜ ಅದೇ ಹೆಂಗ ಅಂದು ಬರ್ಬಂದಾನವಾಗ ಏನ ಮಾಡ್ಲಿ ನಮ್ಮ ಹೊಡ್ಯಾಕ ಕಳಿಸಣ ಅಂದಾನವಾಗ ಯಾಕ ನಮ್ಮ ಅನ್ನ ಮಾತ್ರ ಹೊಡ್ಯಾಕ ಕಳಿಸಿ ಇಬ್ರ ಬಿಲ್ಲ ಬಾಣ ಹಾಕೊಂಡು ಬರತಾರ ಈಗ ಅಂಜಿ ಓಡತಾನೆ ಅಂತ ಸುಗ್ರೀವ ಅಂದಾಗ ಆಗ ಹನುಮಂತ ದೇವರ ಹೇಳ್ತಾನ ಸುಗ್ರೀವಗ ಅವಾಗ ಸುಗ್ರೀವ ರಾಜ ನೀವು ಅಂಜೋದಗನ ಮಾಡಬ್ಯಾಡ ಪಕ್ಕ ಯಾರಾದರೂ ತಿಳ್ಕೊಂಡು ಬರ್ತಾನ ಅಂದಾನ ಅವಾಗ ಹನುಮಂತ ದೇವರಿದ್ದಾವ ಜಂಗಮ ರೂಪ ತೊಟ್ಕೊಂಡು ರಾಮ ಲಕ್ಷ್ಮಣನ ಕೇಳತಾನ ಅವಾಗ ಯಾರೋ ಸ್ವಾಮಿ ಈ ಕಡೆ ಯಾಕೆ ಬರ್ತಾರೆ ಅಂದಾಗ ಇಲ್ಲಕ ಬಂದರೆ ಅಂದಾಗ ರಾಮ ಲಕ್ಷ್ಮಣ ಹೇಳ್ತಾರ ಸುಗ್ರೀವನ ಸಹಾಯ ನಮಗ ಬೇಕಾಗೈತೀಗ ಅವ ಕಾರಣಕ್ಕಾಗಿ ಅವನ ಕೇಳಕ ಬಂದು ಅಂದಾಗ ರಾಮ ಲಕ್ಷ್ಮಣ ಸುಗ್ರೀವನ ಭೇಟಿ ಆಗಕ ಬಂದ ಅಂದಾಗ ಜಂಗಮ ರೂಪ ತೊಟ್ಟ ಹನುಮಂತ ದೇವರಾಗ ಅವಾಗ ನೋಡ ಹೋಗಿ ಹೇಳತಾನ ಸುಗ್ರೀವಗಾಗ ನೋಡ ಈಗ ಸುಗ್ರೀವ ನಿಮ್ಮನ್ನ ಹೊಡ್ಯಾಕ ಕಳಿಸಿ ಯಾರು ಬಂದಿಲ್ಲ ಇಲ್ಲಿ ನಿನ್ನ ಹೊಡ್ಯಾಕ ಈಗ ಅಲ್ಲಿ ರಾಮ ಲಕ್ಷ್ಮಣ ಬಂದವರು ನೋಡ ಸಹಾಯ ಕೇಳ್ಕೋತ
ಸುಗ್ರೀವಗ ಅವಾಗ ಈಗ ಸದ್ಯಕ್ಕ ನೋಡ ಸೀತಾರಾಮ ತಗೊಂಡ ಹೋಗಿ ಲಂಕಾದಾಗ ಇಟ್ಕೊಂಡು ಕೂತಾನ ಈಗ ಅವನ ವಧ ಮಾಡ್ಬೇಕಾಗೈತಂತ ಹೇಳೋಣ ಅವಾಗ ಎಂತ ಹೇಳಿದಾಗ ಸಹಾಯ ಮಾತ್ರ ಬೇಕಾಗೇತು ಸುಗ್ರೀವ ನನಗ ಸಹಾಯ ಮಾಡ ಅಂದಾನ ಅವಾಗ ರಾಮನ ಮಾತ ಕೇಳಿ ಸುಗ್ರೀವಾಗ ತಿರುಗಿ ಹೇಳಿದಾಗ ನೋಡ ರಾಮ ನಿನಗ ಸಹಾಯ ಮಾತ್ರ ಮಾಡತೇನು ಒಂದ ದಗದಾತಿ ಕೇಳ ಹೇಳ್ತಾನ ನಿನಗ ನಮ್ಮ ವಾಲಿ ನೋಡ ನನ್ನ ಅಣ್ಣ ಈಗ ನನ್ನ ತೆಕ್ಕಿನ ರಾಜ ಎಲ್ಲ ಕಸ್ಕೊಂಡಾನೀಗ ರಾಜ ಮಾತ್ರ ಇಸದ ಕೊಡ್ಬೇಕಂದಾನ ಆಗ ಇವನ ನಡೆಸಿ ಕೊಟ್ರ ಸಹಾಯ ಮಾಡ್ತಾನ ಅಂದಾನ ನಿನಗ ಎತ್ತ ಮಾತ ಕೇಳಿ ಮಾತ ತಗೊಂಡಾಗ ಸುಗ್ರೀವಗಾಗಿ ವಾಲಿನ ಹೊಡಿಬೇಕಾಗೈತಿ ಆಗ ನಮ್ಮ ರಾಮದೇವರ ಮಾತ ಕೊಟ್ಟನ ಸುಗ್ರೀವಗ ಅವಾಗ ಮಾಡ್ಯಾನು ಏನ್ ಮಾಡ್ಯಾರ ತಮ್ಮ ಯಾಕೆ ನಿಮ್ಮ ರಾಮದೇವರು ವಾಲಿನ ಹೊಡೆದಾನು ಹೌದು ಅದ ಕೇಳಾಕೈತಾರ ಮಾಸ್ತರ್ ಹೌದೌದ್ರಿ ಯಾಕಂದ್ರ ವಾಲಿನ ರಾಮದೇವರು ಹೊಡಿಬೇಕಾದ್ರೆ ಇಲ್ಲಿ ಬಂದೈತಿ ಅದ ಕಥಿ ಹೌದ್ ಯಾಕಂದ್ರ ರಾಮ ಲಕ್ಷ್ಮಣ ಕೂಡಿ ಸೀತಾ ರಾವಣೇಶ್ವರ ತಗೊಂಡು ಹೋದಾಗವ ಏನಾತು ಏನಾತ ಅವಾಗ ಸೈನ್ಯ ಅನ್ನುವಂಥದ್ದು ಬೇಕಾಗಿತ್ತು ರಾಮದೇವರಿಗೆ ಅವಾಗ ಎಂತ ಸುಗ್ರೀವನ ತಿಳ್ಕೊಂಡು ವಾನರ ಸೈನ್ಯ ಐತೆ ಅನ್ನುವಂಥದ್ದು ತಿಳ್ಕೊಂಡು ಯಾರು ರಾಮದೇವರ ರಾಮದೇವರು ತಿಳ್ಕೊಂಡ ರಾಮ ಲಕ್ಷ್ಮಣ ಇಬ್ರು ಕೂಡಿ ಬರ್ತಿದ್ರು ಬರೋ ಟೈಮ್ದಾಗ ಸುಗ್ರೀವ ಇವ್ರನ್ನ ಬಲ್ಲಬಾನ ನೋಡಿ ತಗೊಂಡು ನೋಡಿ ಬರುದು ನೋಡಿ ಏನ್ ಮಾಡ್ತಾನ್ರಿ ಅಂಜ ಓಡಾಕತ್ತ ನಮ್ಮ ವಾಲಿ ನಮ್ಮ ಅಣ್ಣ ನಾನು ಹೊಡ್ಯಾಕಿ ಇವತ್ತು ಏನ್ ಮಾಡ್ಯಾನು ಇಬ್ಬರು ಮಂದಿನ ಕಳಿಸ್ಯಾನು ಇವ್ರ ಕೈಯಾಗ ನಾ ಸಿಗಬಾರ್ದತ್ತ ತಿಳ್ಕೊಂಡು ಓಡಾಕತ್ತ ಸುಗ್ರೀವ್ ಓಡಾಕತ್ತಿದಾಗ ಅವಾಗ ಹನುಮಂತ ದೇವ್ರ ಭೇಟಿಯಾಗಿ ಹೇಳಿದತ್ತ ನಮ್ಮ ಹನುಮಂತ ಏನ ಹೇಳ್ತಾನ್ರಿ ಯಾಕೋ ಸುಗ್ರೀವ ನೀ ಇವತ್ತು ದೊಡ್ಡ ರಾಜ ಅದಿ ನಮ್ಮ ಎಲ್ಲಾರ ಮೇಲಿನ ರಾಜ ನೀ ಅದಿ ಹಿಂಗ್ಯಾಕ ಅಂಜಿ ಓಡಾತದಿ ಅಂದ ಬಳಕ ಹೌದೌದ್ರಿ ಅವಾಗ ಹೇಳಿವತ್ತು ಏನ್ ಮಾಡ್ಲಿಪ್ಪ ನಮ್ಮ ವಾಲಿ ನಮ್ಮ ಅಣ್ಣ ಇಬ್ಬರು ಮಂದಿನ ನಾನು ಹೊಡ್ಯಾಕ ಕಲಿಸ್ಯಾನು ಬೆನ್ನು ಬಾಣ ಹಾಕೊಂಡು ಬರಾಕೈತಾರು ಬೇಕಾದ್ರೆ ನೀನ ಹೋಗಿ ನೋಡೋಗ ಅಂದತ್ತಾವ ಹೌದೌದ್ರಿ ಅಂದಾಗ ಆ ಸುಗ್ರೀವನ ಮಾತು ಕೇಳಿ ಹನುಮಂತ ಏನ್ ಮಾಡಿದತ್ತ ಏನ್ ಮಾಡ್ತಾನ್ರಿ ಅವ್ರು ಯಾರದಾರು ಯಾಕೆ ಬಂದಾರು ಅನ್ನುವಂಥದ್ದು ತಿಳ್ಕೊಂಡು ಬರೋದತ್ತ ಸುಗ್ರೀವ್ ಹೇಳಿದತ್ತ ಹನುಮಂತಗ ಅವಾಗ ಹನುಮಂತ ದೇವ್ರು ಏನ್ ಮಾಡಿದತ್ತ ಜಂಗಮರ ರೂಪ ತೊಟ್ಕೊಂಡು ಹೋಗಿ ಏನ್ ಹೇಳ ರಾಮ ಲಕ್ಷ್ಮಣರ ಮುಂದೆ ನಿತ್ತತ್ ನಿತ್ತ ಯಾಕ್ರಿ ನೀವು ಅವರವ್ರ ಇಲ್ಲಾಕ ಬಂದಾರಿ ಸ್ವಾಮಿ ಅಂದತ್ತ ಅಂದಾಗ ಬಿಲ್ಲಾಬಣ ಹಾಕೊಂಡ್ಬರ್ಬೇಕಾದ್ರೆ ಎದರ ಸಲುವಾಗಿ ಬಂದಾರಿ ನೀವು ಅಂತ ಕೇಳತ್ ಹನುಮಂತ ದೇವ್ರ ಹೌದು ಜಂಗಮರ ರೂಪ ತೊಟ್ಕೊಂಡು ಹೋಗಿ ಕೇಳಿದಾಗ ಅವಾಗ ಅವ್ರು ರಾಮ ಲಕ್ಷ್ಮಣ ಅಂದ್ರತ್ತ ಏನಂದ್ರು ಏನಿಲ್ಲಪ್ಪ ಈಗ ಸದ್ದ ಕದ್ದ ಸೀತನ ರಾವಣೇಶ್ವರ ತಗೊಂಡು ಹೋಗ್ಯಾನು ಹೌದು ಅಲ್ಲಿ ರಾವಣೇಶ್ವರನದಿಂದ ನಾವು ಬಿಡಿಸ್ಕೊಂಡು ಬರ್ಬೇಕಾದ್ರೆ ಈಗ ಸದ್ದ ನನಗೊಂದು ಸೈನ್ಯ ಬೇಕಾಗೈತಿ ಹೌದು ಅದರ ಸಂಬಂಧ ನಾವು ಅಲ್ಲಿನ ಸಹಾಯ ಕೇಳ್ಕೋತ ಬಂದಿದ್ವು ಮತ್ತ ಯಾಕಂದ್ರೆ ಸುಗ್ರೀವನ ಸಹಾಯ ನಮಗೆ ಬೇಕಾಗೈತಿ ಅಂದ್ರು ಅಂದಾಗ ಏನಾತ ಮಾಸ್ತರ ಏನ್ ಮಾಡ್ರು ಯಾವಾಗಿಟ್ಟು ಹೇಳಿದಾಗ ಅವಾಗ ಹನುಮಂತ ವೇಷಧಾರಿ ತೊಟ್ಟು ಬಿಟ್ಟು ಏನು ಮಾಡಿದತ್ತ ಏನ್ ಮಾಡಿದ ಜಂಗಮರ ರೂಪ ಬಿಟ್ಟು ಸ್ವತಃ ಅವನ ರೂಪ ತೋರಿಸದತ್ತ ಹೌದು ಅವಾಗ ತೆಕ್ಕಿ ಮುಕ್ಕಿ ಬಿದ್ದತ್ತ ಯಾರನ್ನ ಲಕ್ಷ್ಮಣನ ಲಕ್ಷ್ಮಣ ರಾಮನ ತೆಕ್ಕಿ ಮುಕ್ಕಿ ಯಾರು ಬಿದ್ರತ್ತ ಹನುಮಂತ ದೇವರ ರಾಮದೇವರಿಗೆ ಬರೀ ರಾಮದೇವರ ನಿಮ್ಮ ದಾರಿ ಕಾಯುತ್ತ ನಾ ಕೂತಿದ್ನಿ ಇವತ್ತು ನನಗೆ ನೀವು ಭೇಟಿ ಆದ್ರಿ ಬಹಳ ಖುಷಿ ಆಯ್ತು ಯಾಕಂದ್ರೆ ನಮ್ಮ ಸುಗ್ರೀವ್ ನಿಮ್ಮನ್ನ ನೋಡಿ ಬಹಳ ಅಂಜಾನು ಬರೀ ಒಂದಿಟ್ಟು ಅವಂಗೂ ಭೇಟಿ ಆಗ ಬರುತ್ತೆ ತಿಳ್ಕೊಂಡ ಹೌದು ಅವಾಗ ಏನ್ ಮಾಡಿದತ್ತ ಹನುಮಂತ ಏನ್ ಮಾಡ್ರ ಹನುಮಂತ ದೇವ್ರ ಎದ್ದವ ಕರ್ಕೊಂಡು ಬಂದತ್ತ ಲಕ್ಷ್ಮಣ ರಾಮನ
ಸುಗ್ರೀವನ ತಕ್ಕ ತಂದು ಭೇಟಿ ಮಾಡಿದತ್ತ ಅಂಜು ಅಂತ ದಗದ ಮಾಡಬೇಡ್ರಿ ಸುಗ್ರೀವ ಇವ್ರು ರಾಮ ಲಕ್ಷ್ಮಣ ಅದಾರು ಹೌದು ಇವ್ರು ನಿಮ್ಮನ್ನ ಸಹಾಯ ಕೇಳ್ಕೊತ ಬಂದಾರು ಅಂತ ಹೇಳಿದಾಗ ಅವಾಗ ಏನ್ ಮಾಡ್ರು ಅವಾಗ ಅವ್ನು ಖುಷಿ ಆದತ್ತ ಸುಗ್ರೀವ್ ಹಾ ಖುಷಿಯಾಗಿ ಕೇಳಿದತ್ತ ರಾಮ ಲಕ್ಷ್ಮಣ ಏನು ನನ್ನಿಂದ ಏನು ಸಹಾಯ ಬೇಕಾಗೈತಿ ಹೇಳ್ರಿ ನಾ ಅದಟ್ಟು ಸಹಾಯ ಮಾಡ್ತಾನ ಅಂದತ್ತ ಏನಿಲ್ಲ ಈಗ ಸದಾ ಶೀತಾನ ತಗೊಂಡ್ ರಾವಣೇಶ್ವರ ಹೋಗ್ಯಾನು ಹೌದು ಅಲ್ಲಿ ಅವನು ಈಗ ಸದಾ ಮರಣ ಮಾಡಿ ನಾ ತರ್ಬೇಕಾದ್ರೆ ನನಗೊಂದು ಸೈನ್ಯ ಬೇಕಾಗೈತಿ ಅದಕ್ಕೆ ನನಗೆ ನೀವು ಸಹಾಯ ಮಾಡ್ತೀರನ ಅಂತ ಕೇಳಿದತ್ತ ಹಾ ಕೇಳಿದಾಗ ಏನ್ ಹೇಳ್ತಾರ ರಾಮದೇವ್ರದ್ದ ಅವ್ರು ಸುಗ್ರೀವನ ಕೇಳಿರತ್ತ ಸುಗ್ರೀವ್ ತಿರುಗಿ ಹೇಳಿದತ್ತ ರಾಮದೇವ್ರಿಗೆ ಹಾ ಯಾಕಂದ್ರೆ ಇವತ್ತಿವ ದೇವತಾ ಮನುಷ್ಯ ಬಂದಾನಂದ ಬಳಕ ಇವನಿಂದ ನನ್ನ ಕಷ್ಟ ಬಯಲಾಗೋದತ್ತ ಅಂತ ತಿಳ್ಕೊಂಡ ತಾವು ಯಾರು ಸುಗ್ರೀವ್ ಹೌದಾ ತಿಳ್ಕೊಂಡು ಏನು ಹೇಳತ್ತ ಏನ್ ಮಾಡ್ರು ನೋಡ್ರಿ ರಾಮ ಲಕ್ಷ್ಮಣ ನಿಮಗೆಲ್ಲ ನಾ ಸಹಾಯ ಮಾಡ್ತಾನ ಕರೆ ಹೌದು ನಮ್ಮ ಅಣ್ಣ ಏನು ಮಾಡ್ಯಾನು ಏನ್ ಮಾಡ್ಯಾನ ನನ್ನ ಕಡೆ ತಪ್ಪಾಗೈತೆ ಅಂತ ತಿಳ್ಕೊಂಡ ಯಾಕಂದ್ರೆ ಅಂತ ಗಳೆ ಒಳಗೆ ಒಂದು ರಾಕ್ಷಸ ಹೊಕ್ಕಿತ್ತು ಆ ಗಳೆದಾಗ ರಾಕ್ಷಸ ಹೊಕ್ಕತ್ತೆ ಅಂತ ತಿಳ್ಕೊಂಡು ನಮ್ಮ ವಾಲಿ ನಮ್ಮ ಅಣ್ಣ ಏನು ಮಾಡಿದ ಏನ್ ಮಾಡಿ ಅದನ್ನ ಹೊಡೆದು ಬರ್ತಾರೆ ಗಳೆದಾಗ ಹೋದ ಹೌದು ಆ ಗಳೆದಾಗ ಹೋದಾಗ ರಾಕ್ಷಸನ ಹೊಡೆಯುವಾಗ ಏನಾಯ್ತು ರಾಕ್ಷಸನ ಹೊಡೆಯುವಾಗ ಆ ರಾಕ್ಷಸನ ಹೊಡೆಯುವಾಗ ಅದು ಏನಂತೇಳಿ ಪ್ರಾಣ ಬಿಟ್ಟೈತಿ ಏನಂತ ಬಿಟ್ಟೈತಿ ತಮ್ಮ ಅಂತೇಳಿ ಪ್ರಾಣ ಬಿಟ್ಟೈತಿ ಹೌದು ತಮ್ಮ ಅಂತ ಪ್ರಾಣ ಬಿಟ್ಟೈತಿ ಅಂದ ಬಳಕ ನಮ್ಮ ಅಣ್ಣ ವಾಲಿನ ಸತ್ತಾನಂತ ತಿಳ್ಕೊಂಡ ಹೌದು ಆ ಗುಯಕ ನಾ ಕಲ್ಲು ಹಚ್ಚಿ ಬನ್ನಿ ಹೌದು ಕಲ್ಲು ಹಚ್ಚಿ ಬಂದಾಗ ನಮ್ಮ ಅಣ್ಣ ಒಂದು ವಾರ್ನಿಂಗ್ ಮಾಡ್ಯಾನ ನನಗೆ ಏನತ್ತ ನಿನಗ ಒಳಗೆ ಏನೋ ಒಂದು ಸಪ್ರ ಕೇಳ್ರು ಒಟ್ಟ ನೀವು ಒಳಗೆ ಬರಬಾರದು ಬಾಗಿಲದಾಗ ಕಾವಲ ಮಾಡೋ ತಟ್ಟ ಹೇಳಿದ ನಮ್ಮ ಅಣ್ಣನ ಸಾವಾಗೈತೆ ಅಂತ ತಿಳ್ಕೊಂಡು ನಾ ಕಲ್ಲು ಹಚ್ಚಿ ತಿರುಗಿ ಬನ್ನಿ ಬಂದು ಈ ರಾಜ್ಯನ ಎಲ್ಲ ನಾ ಅಳುವಂತ ಪ್ರಜೆಗೆ ಅಳತಿದ್ನಿ ಹೌದು ಅವಾಗ ಏನಾತು ಏನಾತ ಯಾಕಂದ್ರೆ ಅವಾಗ ನಮ್ಮ ವಾಲಿ ಬಂದ ನಮ್ಮ ಅಣ್ಣ ಹೌದು ನಮ್ಮ ಅಣ್ಣ ಬಂದು ಏನು ಮಾಡಿದ ಯಾಕಂದ್ರೆ ನಾ ತಿಳ್ಕೋದ ಬೇರೆ ಆತು ನಮ್ಮ ಅಣ್ಣ ತಿಳ್ಕೋದ ಬೇರೆ ಆತು ಅಂತ ಹೇಳಿದ ತಮ್ಮ ಸುಗ್ರೀವ್ ಹೌದು ನಮ್ಮ ಅಣ್ಣ ವಾಲಿನ ತಿಳ್ಕೋದ ಬೇರೆ ಆಗೈತಿ ಹೌದು ನಾ ತಿಳ್ಕೋದನ ಬೇರೆ ಆಗೈತಿ ನಮ್ಮ ಅಣ್ಣ ಇವತ್ತು ಸತ್ತಾನಂತ ತಿಳ್ಕೊಂಡು ನಾ ಗುಹೇಕ ಕಲ್ಲು ಹಚ್ಚಿ ಇನ್ನು ಯಾರು ಇದ್ರಾಗ ಹೋಗಬಾರ್ದತ್ತೇಳಿ ನಾ ತಿರುಗಿ ಬನ್ನಿ ಬರುದ್ರೊಳಗ ನಮ್ಮ ಅಣ್ಣ ಜೋಕಿಯಾಗಿ ಏನು ಮಾಡ್ಯಾನು ಸ್ವತಃ ನಮ್ಮ ಅಣ್ಣ ನನ್ನ ತಮ್ಮನ ಇಂತ ನಾನು ಕೊಲ್ಲಬೇಕನ್ನುವಂತ ಕಾರ್ಯ ಮಾಡ್ಯಾನಂತ ಮನುಷ್ಯನಾಗ ತಿಳ್ಕೊಂಡ ಹೌದು ಏನು ಮಾಡ್ಯಾನು ನನ್ನ ರಾಜ್ಯ ಬಿಟ್ಟು ಕಳಿಸ್ಯಾನ ಹೌದು ನನ್ನ ರಾಜ್ಯ ಬಿಟ್ಟು ಕಳಿಸ್ಯಾನು ಆ ರಾಜ್ಯ ಬಿಟ್ಟು ಕಳಿಸ್ಯಾನ ಅಂದ ಬಳಕ ಇವತ್ತು ರಾಮದೇವರು ಆ ರಾಜ್ಯನ ನನಗೆ ನೀವು ತೆಗೆದು ಕೊಡ್ತಾನ ಅಂದ್ರ ಆ ರಾಜ್ಯನ ನನಗೆ ನೀವು ಉಳಿಸಿ ಕೊಡ್ತಾನ ಅಂದ್ರ ನಿಮಗೆ ನಾ ಮಾತು ಕೊಡ್ತಾನೋ ನಮ್ಮ ವಾನರನ್ನೆಲ್ಲ ನಿಮ್ಮ ಜೋಡಿ ಕಳಿಸ್ತಾನೋ ಅಂದ ತಮ್ಮ ಸುಗ್ರೀವ್ ಹೌದು ಅಂದಾಗ ಅವಾಗ ರಾಮದೇವರು ಅಂದತ್ತ ಏನಂದ ಇದ್ಯಾವ ಮಹಾ ದೊಡ್ಡದಾಗದ ಹೌದು ಯಾಕಂದ್ರೆ ವಾಲಿಯಲ್ಲಿ ಅಹಂಕಾರ ಅನ್ನುವಂಥದ್ದು ಭಾಳ ಐತಿ ಹೌದು ಯಾಕಂದ್ರೆ ಕೆಟ್ಟ ಕೆಲಸ ಮಾಡುವಂತ ಮನುಷ್ಯ ಅವದಾನು ಯಾಕಂದ್ರೆ ವಾನರ ಅವದಾನ ಅಂದ ಬಳಕ ಅವನ ಮರಣ ಆಗೋದು ಖಚಿತವಾದ ಮಾತೈತಿ ಇವತ್ತು ಸುಗ್ರೀವ್ ನಿನಗೆ ಮಾತು ಕೊಡ್ತಾನು ಆ ವಾಲಿನ ಹೊಡೆದ ನಿನಗೆ ರಾಜ್ಯ ಲಯಿಸದ ಕೊಡ್ತಾನಂತ ರಾಮದೇವರು ಮಾತು ಕೊಟ್ಟಾನ ಹೌದು ಯಾರಿಗೆ ಸುಗ್ರೀವ್ಗ ಹೌದು ಆ ಸುಗ್ರೀವ್ಗ ಮಾತು ಕೊಟ್ಟಾನಂತ ತಿಳ್ಕೊಂಡು ರಾಮದೇವರು ಹೋಗಿ ಅಲ್ಲಿ ವಾಲಿನ ಹೊಡಿಬೇಕಾಗೈತಿ ಹೌದು ಅದಕ್ಕೆ ಶಾಂತವಕ್ಕ ಏನು ಕೇಳ್ಯಾಳು ರಾಮದೇವರು ಹೋಗಿ ವಾಲಿನ ಯಾಕೆ ಹೊಡಿಬೇಕಾಗೈತಿ ಅಂತ ಕೇಳ್ಯಾಳ ಹೌದು ಯಾಕಂದ್ರೆ ಯಾಕೆ ಹೊಡಿಬೇಕಾಗೈತಿ ಅಂದ್ರೆ ಸುಗ್ರೀವ್ ಇದ್ದಾವ ಇಲ್ಲಿ ಮಾತು ತಗೊಂಡ ರಾಮದೇವ್ರ ಕಡೆ ನನ್ನ ಸೈನಿಕರನ್ನೆಲ್ಲ ನಿಮ್ಮ ಜೋಡಿ ಕಳಿಸ್ತಾನ ಕರೆ ವಾನರ ನಿಮ್ಮ ಜೋಡಿ ಕಳಿಸ್ತಾನ ಕರೆ ನೀವು ನನ್ನ ವಾಲಿನ ಹೊಡದ ನನಗೆ ರಾಜ್ಯ ಎಲ್ಲ ತಂದು ಕೊಡ್ತಾನಂದ್ರೆ ಮಾತು ತಗೋರಿ ನಿಮ್ಮನಂತೆ ನಾವು ನಡ್ರಿ ನನ್ನಂತೆ ನೀವು ನಡ್ರಿ ಅಂದಾನು ಅದಕ್ಕೆ ನಾ ಈಗ ಸದ್ಯ ಏನ್ ಮಾಡ್ಬೇಕಾಗೈತಿ ನಮ್ಮ ರಾಮದೇವರು ಹೋಗಿ ವಾಲಿನ ಹೊಡಿಬೇಕಾಗೈತಿ ಹೌದು ವಾಲಿನ ಹೊಡಿಬೇಕಾಗೈತಿ ಅದ್ರ ಸಂಬಂಧ ಯಾವ್ದ್ರ ಸಂಬಂಧ ಈ ಸುಗ್ರೀವ್ ಮಾತು ತಗೊಂಡಂತೇಳಿ ಹೇಳಿ ಅಂದ್ರೆ ವಾಲಿನ ಹೊಡಿಬೇಕಾಗೈತಿ ನೋಡಿ ಶಾಂತವಾಕ ಹೌದು ಮತ್ತೆ ಅಲ್ಲ ಕೇಳಾಕ ಬಹಳ ಸಸಾರ ಐತಿ ಕರೆ ಹೇಳೋದು ಬಹಳ ಬಿರಿ ಐತಿ ಬಿಕ್ಕಟ್ಟೈತಿ ಯಾಕಂದ್ರೆ ಶಾಂತವಾಕ ಬರೀ ಕೇಳೋದಾಟ ಕಲಿತಾಳ ಹೇಳೋದು ಕಲ್ತಿಲಿಕ್ಕೆ ತಕ್ಕ ಹೌದು ನಾ ಏನ್ ಕೇಳೀನಿ ನಿಮ್ಮ ಅವ್ವನಿಂದ ಏನೇನಾಗೈತಿ ನಿಮ್ಮ ಅವ್ವನಿಂದ ಏನೇನು ತಗದಾಗೈತಿ ನಿಮ್ಮ ಅವ್ವ ಎಲ್ಲೆಲ್ಲಿ ಏನೇನು ಚಲೋ ಕೆಲಸ ಮಾಡ್ಯಾಳ ಏನೇನು ಕೆಟ್ಟ ಕೆಲಸ ಮಾಡ್ಯಾಳ ಹೌದು ಅಪ್ಪ ಇಲ್ದ ನಿಮ್ಮ ಅವ್ವ ಯಾರ್ಯಾರನ್ನ ಹಡ್ದಾಳ ಅತ್ತ ಬಾಡಿಗೆ ಪಾಯ ಹಾಕ್ಯಾನ ಅಪ್ಪ ಇರ್ಲಾರ್ದ ನಿಮ್ಮವ್ವ ಎಲ್ಲೆಲ್ಲಿ ಹಡವಾಳ ಎಲ್ಲೆಲ್ಲಿ ದೊಡ್ಡ ಕೇಗ್ಯಾಳ ಅತ್ತ ಕೇಳಂತ್ಲೆ ಅದೇನತ್ತ ಒಟ್ಟು ಜಗದಾಗ ನಮ್ಮವ್ವ ದೊಡ್ಡ ಕೆದಾಳು ಅದ್ ಹೈತಾಳ ಮಾಸ್ತರ ಹಂಗೆ ನಿಮ್ಮವ್ವ ಜಗದಾಗ ದೊಡ್ಡ ಕೆಲ ಮುಂದ್ ಮತ್ತೇನತ್ ಕೇಳ್ತಾಳ ಯಾಕಂದ್ರ ಹಿರಾವಣನ ಮಣ್ಣಾಗಬೇಕಾದ್ರ
ಚಂದ್ರಶ್ಯಾಮನ ಕಾಲನ ಯಾಕೆ ಹಿಡ್ದಾರು ಹೌದು ಅದ ಕೇಳಾಕೈತಾರು ಹಾ ಯಾಕಂದ್ರ ಅಲ್ಲಿ ಒಂದು ತಗದ ಏನಾಗೈತಿ ಏನ್ ಮಾಡ್ಯಾರ ರಾವಣನ ಮರಣ ಆಗ್ಬೇಕಾದ್ರ ಅಲ್ಲಿ ಒಂದ್ ತಗದಾಗೈತಿ ಅಲ್ಲಿ ಒಂದು ತಗದಾಗೈತಿ ಏನಾಗೈತಿ ಅಲ್ಲಿ ಮರಣ ಅನ್ನುವಂಥದ್ದು ಯಾರಿಗ್ ಗೊತ್ತಿತ್ತು ಯಾರಿಗ್ ಗೊತ್ತಿತ್ತು ಮೊದಲ ಚಂದ್ರಶ್ಯಾಮ ಗೊತ್ತಿತ್ತ ಹೌದು ಚಂದ್ರಶ್ಯಾಮಾಗ ನನ್ನ ಗಂಡನ ಮರಣ ಹಿಂತಲೇ ಅನ್ನುವಂಥದ್ದು ಗೊತ್ತಿತ್ತು ಹೌದು ಆದ್ರ ಆಕೆ ಯಾರ ಮೇಲೆ ಮನಸ್ಸು ಮಾಡಿದ್ರು ನಿಮ್ಮಕ್ಕಿ ರಾಮದೇವ್ರ ಮ್ಯಾಲ ಆಕೆಗೆ ಗಂಡನ ಮೇಲೆ ಮನಸ್ಸೆಲ್ಲ ಆಗೈತೆ ಹೌದು ಇವತ್ತು ನನ್ನ ಗಂಡ ಅಲ್ಲಿ ಸಾಯ್ಲಿ ನಾ ರಾಮದೇವನ ಆಳ್ಬೇಕು ಅನ್ನುವಂತ ಆಶೆ ಬಂದಿತ್ತು ಅಕ್ಕಿಯಲ್ಲಿ ಹೌದು ಯಾರಲ್ಲಿ ಚಂದ್ರಶ್ಯಾಮನಲ್ಲಿ ಹೌದು ಚಂದ್ರಶ್ಯಾಮ ಹೇಳ್ತಾಳ ಹನುಮಂತ ದೇವರು ಕೇಳಾಕ ಬಂದಾನ ಹೌದು ಮೈರಾವಣ್ಣ ಎತ್ತರಾಗೈತೆ ಪ್ರಾಣ ಚಂದ್ರಶ್ಯಾಮ ಇವತ್ತು ಹೇಳ್ರ ಬಾಳ ನಿನಗ ಹಾ ಮಾತು ಬಾಳ ಬಿಕ್ಕಟ್ಟೈತಿ ಇದನ್ನ ಹೇಳ್ರ ಬಾಳ ಪುಣ್ಯ ಹತ್ತೈತಿ ಅಂತ ಹೇಳಿ ನಾವು ಹೌದು ಹೇಳಿದಾಗಿ ಕೇಳ್ತಾಳ ಏನ್ ಹೇಳ್ತಾಳ ಇವತ್ತ ಚಲೋದಗದ ಬಂದೈತಿ ಬಾ ಅಂತ ತಿಳ್ಕೊಳ್ಳೋಕೆ ಚಂದ್ರಶ್ಯಾಮ ಏನ್ ಹೇಳ್ತಾಳು ಇವತ್ತ ಮೈರಾವಣ್ಣನ ಮರಣ ಎದುರಾಗೈತೆ ಅಂತ ಹೇಳ್ತಾನೆ ಖರೆ ಹಾ ಒಂದು ದಗದಾನಿ ಮಾಡ್ಬೇಕು ಹನುಮಂತ ಅಂತ ಹೇಳ್ತಾಳ ಹನುಮಂತ ದೇವರಿ ಹೌದು ಏನ್ ಮಾಡ್ಬೇಕಾಗೈತಿ ಹೇಳ್ತಾಯಿ ಅಂದ ಹಾ ಏನಿಲ್ಲ ರಾಮದೇವರು ಒಂದು ದಿನ ನನಗೆ ಮಂಚಕ್ಕೆ ಬರ್ಬೇಕಾಗೈತಿ ಅಂತ ಹೇಳ್ತಾಳ ಹೌದು ಚಂದ್ರಶ್ಯಾಮ ಹಾ ರಾಮದೇವ್ರನ್ನ ನೀವು ಒಂದು ದಿನ ತಂದು ನನ್ನ ಮಂಚಕ್ಕೆ ಬಿಟ್ಟೆ ಅಂದ್ರ ಹೌದು ಅವಾಗ ನಾ ಯುದ್ಧದ ಕಥೆಯಲ್ಲ ನಿನಗೆ ಹೇಳ್ತನು ಅಂದಳತ್ತ ಹನುಮಂತ ದೇವ್ರಿಗೆ ಹೇಳು ಹನುಮಂತ ದೇವ್ರಿಗೆ ಹೇಳಿದಾಗ ಹನುಮಂತ ದೇವ್ರು ಏನ್ ಮಾಡಿದತ್ತ ಏನ್ ಮಾಡಿದ ಹನುಮಂತ ದೇವ್ರ ವಾದತ್ತ ಹೌದು ಹೆಂಗಾರ ಮಾಡಿ ಹಿರಾವಣ್ಣನ ಮೈರಾವಣ್ಣನ ಕೊಲ್ಬೇಕಾಗೈತಿ ಹಾ ಇನ್ ಹೆಂಗ ಮಾಡ್ನು ಅಂದಾಗ ಏನ್ ಮಾಡ್ಯಾರ ಏನ್ ಮಾಡ್ತಾರ ಮಗ ಐರವನ್ನು ಕೊಲ್ಲಬೇಕಾದ್ರ ಮಾರುತಿ ದೇವ್ರು ಏನ್ ಮಾಡಿದ ದೀರ್ ಹೆಡ್ಗಿ ಕಾಲ ಕೊಟ್ಟ ಮಾರುತಿ ಮುಡಿದ ಮಾಯಿ ಸೊಂಟ ಅವಾಗ ನರಭಕ್ಷಣ ಮಾಡುತ್ತಿದ್ದ ನಿಲ್ಲಿಸಿಬಿಟ್ಟಾನ ಹೌದು ಪಾತಾಳದೊಳಗಿನ ಬುರುಂಗಿಗಳಿಗೆ ಮಾರುತಿ ಎಟ್ಟು ಕೊಟ್ಟಾನ ಕೊಟ್ಟಾನು ಹೌದಿಲ್ಲ ಆದ್ರ ಚಂದ್ರಶ್ಯಾಮ ಹೇಳಿದ ಪುಣ್ಣ ಏನ್ ಮಾಡ್ತಾನು ಹಾ ಚಂದ್ರಶ್ಯಾಮ ಹಿಂಗೆ ಹೇಳತ್ತ ತಿಳ್ಕೊಂಡು ಹನುಮಂತ ದೇವರು ಹೋಗಿ ರಾಮನ ಮುಂದೆ ಹೇಳ್ತಾನ ಹೌದು ಯಪ್ಪ ಮೈರಾವಣನ ಮರಣ ಮಾತ್ರ ಆಕೈತೆ ಅಂತ ಹೇಳ ಚಂದ್ರಶ್ಯಾಮ ಹೌದು ಆದ್ರ ಒಂದು ಮಾತು ಹೇಳು ತಂದೆ ನಿನಗೆ ಹೇಳ್ಬೇಕನಾತ ನೀ ಹೇಳೋ ಬ್ಯಾಡು ಅಂತ ನಾವು ಲಕ್ಷ್ಮಣ್ ಹೌದು ಯಾರ ಹನುಮಂತ ಹನುಮಂತ ಹೇಳಿದಾಗ ಆಗ ರಾಮ ಹೇಳ್ತಾನು ಮೈರಾವಣನ ಮರಣ ಆಕೈತೆ ಅಂದ್ರೆ ಅದು ಏನಂತ ಹೇಳ ಹನುಮಂತ ಅಂದ ಏನಿಲ್ಲ ತಂದೆ ನೀವು ಒಂದು ದಿನ ಹೋಗಿ ಚಂದ್ರಶ್ಯಾಮನ ಮಂಚ ಏರಿ ಬರಬೇಕಾಗೈತಿ ಅಂತ ಅಂದ್ಬಿಟ್ಟು ಹೌದು ಚಂದ್ರಶ್ಯಾಮನ ಮಂಚ ಏರಿ ನೀವು ರಾಮ ಹೋಗಿ ಬರ್ಬೇಕಾಗಿತ್ತು ಅಂದಾಗ ಅವ್ರು ಏನ್ ಮಾಡ್ರು ಅವಾಗ ರಾಮದೇವರು ಹೇಳ್ತಾನ ಯಾಕೋ ಹನುಮಂತ ನಾ ಏಕಪತ್ನಿ ವ್ರತಸ್ತಾ ಇದ್ದಾನೆ ಹೌದು ಏಕಪತ್ನಿ ವ್ರತಸ್ತಾ ಇದ್ದಾನೆ ಮತ್ತವ್ರ ಮನ್ಸನ ಹತ್ತಾವಲ್ಲ ಯಾಕೆ ಹಿಂಗ್ಯಾಕೆ ಮಾಡಿದ್ವಿ ಮತ್ತವ್ರನ್ನ ಹೋಗಿ ನಾ ಮುಟ್ಟಾವಲ್ಲ ಮತ್ತವ್ರ ಮನ್ಸ ಹತ್ತಾವಲ್ಲ ಏಕಪತ್ನಿ ವ್ರತಸ್ತಾ ಇದ್ದಾನೆ ನಿನಗೆ ಗೊತ್ತಿಲ್ಲ ನೋಡು ಹನುಮಂತ ಅಂತ ಹೇಳಿದವ ರಾಮದೇವರು ಅವಾಗ ರಾಮದೇವ್ರು ಏನ್ ಹೇಳಿದಾಗ ಅವಾಗ ಹನುಮಂತ ಅಂದತ್ತ ಏ ತಂದೆ ನೀ ಏಕಪತ್ನಿ ವ್ರತಸ್ಥಾದೆ ನನಗೆ ಗೊತ್ತೈತಿ ಹೌದು ಕರೆ ಒಂದು ದಗದೈತಿ ನನ್ನ ಮಾತು ಕೇಳಿ ಅಲ್ಲಿ ಹೋಗಬೇಕಾಗೈತಿ ಅಂತ ಹೇಳ್ತಾನೆ ಹೌದು ವಾದಿಂದಾಗಿ ದಗದ ಬೇರೆ ಐತಿ ಯಾಕಂದ್ರ ಅಲ್ಲಿ ಹೇಳಿರ್ತಾನ ಹನುಮಂತ ಏನ್ ಹೇಳಿರ್ತಾನೋ ಬೃಂಗಿಗೆ ಏನ್ ಮಾಡಿರ್ತಾನ ಬೃಂಗಿಗೆ ಹೇಳ್ತಾನ ಹನುಮಂತ ಏನಂತ ಹೇಳ್ತಾನೋ ಯಾಕಂದ್ರ ರಾಮದೇವರು ಬರ್ತಾನಂತ ತಿಳ್ಕೊಂಡ ಏನಾರ ಅಪುಷಕ್ಕನಾಕೈತಿ ಬಾ ಅಂತ ತಿಳ್ಕೊಂಡ ಚಂದ್ರಶ್ಯಾಮ ಏನ್ ಮಾಡ್ಯಾಳು ಉಕ್ಕಿನ ಮಂಚ ಮಾಡಿ ಇಟ್ಟಾಳ ಹೌದು ಉಕ್ಕಿನ ಮಂಚ ಮಾಡಿರ್ತಾಳು ರಾಮದೇವರು ಬಂದ್ರ ಅಪುಷಕ್ಕನ ಆಗಬಾರದು ಅಂತ ಹೇಳಿ ಉಕ್ಕಿನ ಮಂಚ ಮಾಡಿ ಇಟ್ಟಾಳು ಅವಾಗ ಹನುಮಂತ ದೇವರು ಹೇಳ್ತಾನ ಬೃಂಗಿ ಅಲ್ಲಿ ಉಕ್ಕಿನ ಮಂಚ ಮಾಡಿ ಬಿಟ್ಟಾಳು ಅದರ ಕಾಲು ಸರಿದು ಬರುವಾಗ ತೇಡಿ ಬಿಟ್ಟಾವ ಬೃಂಗಿ ಹೇಳಿದಾಗ ಬೃಂಗಿ ಏನ್ ಮಾಡಿದ ಹನುಮಂತನ ಮಾತು ಕೇಳಿ ಕಾಲು ಸರಿದು ಬಂದ ಮಂಚದ ಕಾಲ ಮಂಚದ ಕಾಲು ಸರಿದು ಬಂದ ಅವಾಗ ರಾಮದೇವರು ಬರ್ತಾನ ಬಾ ಅಂತ ತಿಳ್ಕೊಂಡ ಏನ್ ಮಾಡ್ರು ಚಂದ್ರಶ್ಯಾಮ ಇಲ್ಲದಲ್ಲಿ ಅಂತ ಅಲಂಕಾರ ಮಾಡಿ ಎಲ್ಲಾ ಪಲಾಂಗಕ್ಕೆ ಅಲಂಕಾರ ಮಾಡಿ ರಾಮದೇವರು ಬಂದು ಬಾಗಲಾಗ ನಿಂತಾನು ಬರ್ರಿ ಸ್ವಾಮಿಗಳ ನಿಮ್ಮಿಂದ ನನ್ನ ಜನ್ಮ ಉದ್ಧಾರ ಆತ ಬರ್ರಿ ಅಂತ ತಿಳ್ಕೊಂಡ ಚಂದ್ರಶ್ಯಾಮ ಒಳಗ ಆಹ್ವಾನ ಮಾಡಕೊಂಡಾಳ ಮಾಡ್ಕೊಂಡಾಗ ರಾಮದೇವ್ರು ಏನ್ ಮಾಡ್ತಿದ್ದ ಉಸಲ ಹಾಕಿ ಮಂಚದ ಮ್ಯಾಲ ಕೊಂಡ್ರಿ ಸ್ವಾಮಿ ಅಂದ್ಲು ಚಂದ್ರಶ್ಯಾಮ ಕೈ ಊರಿ ಕುಂಡಿರ್ತಿದ ಉಸಲ ಹಾಕಿ ರಾಮದೇವ್ರ ಮಂಚದ ಮ್ಯಾಲ ಕೊಂಡ್ತಿದ್ದ ಮಂಚ ಮುರ್ಕೊಂಡ ತೆಳಗ ಬಿತ್ತು ಮಾಸ್ತರ್ ಅಪ್ಸಗ್ನಾಥಲ್ಲಿ ಮಂಚ ಮುರ್ಕೊಂಡ ತೆಳಗ ಬಿತ್ತು ಆದ್ರ ಹನುಮಂತ ದೇವರು ಒಂದು ಕರಾರ ಮಾಡಕ್ ಮಾತು ತಗೊಂಡು ಹೋಗಿದ್ ಏನಂತೇಳಿ ರಾಮದೇವ್ರು ನಾನು ನಿನ್ನ ಮನೆಗೆ ಕಳಿಸ್ತೇನೆ ಕರೆ ನನ್ನ ರಾಮದೇವ್ರು ನಿನ್ನ ಮನೆಗೆ ಕಳಿಸ್ತೇನೆ ಕರೆ ಏನ್ರ ಒಂದು ಅಪಶಕನ ಆದ್ರ ಅವ್ನು ನಿನ್ನ ಮುಟ್ಟಂಗಿಲ್ಲ ತೀಡಿದ ಹನುಮಂತ ದೇವರು
ಅವಾಗ ಅಲ್ಲಿ ಹೋಗಿ ಏನಾಗಿತ್ತು ಯಾವಾಗ ಬೃಂಗಿಗೆ ಹೇಳಿ ಬಂದು ನೋಡಿ ಮಂಚ ಸರದು ಬರುವಾಗ ಹೇಳಿದಾಗ ಆ ಬೃಂಗಿ ಹೋಗಿ ಮಂಚ ಸರದು ಬಂದಿತ್ತು. ಅವಾಗ ನಮ್ಮ ರಾಮದೇವರು ಹೋಗಿ ಉಸಿರು ಹಾಕಿ ಕೊಡ್ತಿದ್ದ ಮಂಚ ಮುರ್ಕೊಂಡ್ ತೆಳಗ ಬತ್ತ ಮಾಸ್ತರ್. ಅಲ್ಲಿ ಅಪಶಕನಾಥು ಆದ್ಮೇಲೆ ತಾವು ರಾಮದೇವ್ರು ಕೇಳ್ತಾನ, ಇವತ್ತು ಅಪಶಕನ ಆದ್ರೆ ನಾ ಬರಂಗಿಲ್ಲ ನಿನ್ನ ಮುಟ್ಟಂಗಿಲ್ಲ ಅಂತ ಹೇಳಿದ್ನೆ, ಇವತ್ತು ಮಾತ್ರ ಅಪಶಕನ ಆಗೈತಿ, ಹಿರಾವಣನ ಮರನ್ ಎದುರಾಗೈತಿ ಹೇಳು ಅಂತ ಹೇಳಿದಮ್ಮ. ಹೇಳಿದಾಗ ಅವಾಗಕ್ಕೆ ಹೇಳಲಾರ್ದ ಏನ್ ಮಾಡ್ತಾಳು, ಮತ್ತ ಮಾತಿನಂತ ನಡಿಬೇಕಲ್ಲ, ಮಾತಿನಂತ ನಡಿಬೇಕಂತ ತಿಳ್ಕೊಂಡ ಹಿರಾವಣನ ಮರನ್ ಎದುರಾಗ ಐತಿ ಅಂತ ಹೇಳಿಬಿಟ್ಟಳು. ರಾಮಗೆ ಹೇಳಕ್ರೆ ಇನ್ನೊಂದು ಮಾತು ಕೇಳ್ತಾಳ, ಕಾಲಕ್ಕೆ ಬಿದ್ದು ಕೇಳ್ತಾಳ. ಏನಂತ ಸಾಷ್ಟಾಂಗ ನಮಸ್ಕಾರ ಹಾಕಿ ರಾಮದೇವ್ರನ್ನ ಕೇಳ್ತಾಳ, ಚಂದ್ರಶ್ಯಾಮ ಯಪ್ಪ ನಾ ನಿನ್ನ ಮನ್ಸಕ್ಕೆ ಬರ್ಬೇಕಂತೇಳಿ ನಿನ್ನ ಆಹ್ವಾನ ಮಾಡ್ಕೊಂಡ್ರಿ, ಆದ್ರೆ ಇವತ್ತು ನನ್ನ ಗಂಡನ ಮರಣ ಆಗೈತಿ, ಇವತ್ತು ನನ್ನ ಗಂಡನ ಮರಣ ಆಗೈತಿ, ನಾ ಗಾಂಡಿ ಇರಲ್ಲ ಹೆಂಗ ಬದುಕಲಿ, ನಾನು ಮುತ್ತೈತಾನು ಹೋತು, ನಿನ್ನ ಮೇಲೆ ನನ್ನ ಆಸೆ ಆಗೈತಿ, ನಿನ್ನ ನಾ ಸೇರ್ಬೇಕಾದ್ರೆ ಯಾವಾಗ ಬಂದು ಕೊಡ್ಲಿ ಸ್ವಾಮಿ ಅಂತ ಕೇಳ್ತಾಳ. ಅವಾಗ ರಾಮದೇವ್ರ ಏನು ಹೇಳ್ತಾನು, ಚಂದ್ರಶ್ಯಾಮಾಗ ರಾಮದೇವ್ರ ಹೇಳ್ತಾನು, ಈಗ ನನ್ನ ಕೂಡ್ಬೇಕನ್ನುವಂತ ಆಸೆ ನಿನ್ನಲ್ಲಿ ಒಂದು ಬಂದೈತೆ ಅಂದಬೇಕು ಚಂದ್ರಶ್ಯಾಮ, ಈಗ ನಾ ರಾಮದೇವ್ರವಾಣಿ ಈಗ ನಾ ರಾಮದೇವ್ರವಾಣಿ, ಮುಂದೆ ನಾ ಕೃಷ್ಣಾಗಿ ಜನಿಸಿ ಬರ್ತನು, ಅವಾಗ ನೀ ಸತ್ಯಭಾಮೆಯಾಗಿ ಹುಟ್ಟು ಬಾ ಅಂತ ಹೇಳ್ಯಾನ. ಅವಾಗ ಸತ್ಯಭಾಮೆಯಾಗಿ ಹುಟ್ಟು ಬಾ ಅಂತ ಹೇಳಿದಾಗ ಚಂದ್ರಶ್ಯಾಮನ ಹೋಗಿ ಅಲ್ಲಿ ಸತ್ಯಭಾಮೆಯಾಗಿ ಹುಟ್ಟು ಬಂದಾಗ ಅವಾಗ ನಮ್ಮ ಕೃಷ್ಣ ಪರಮಾತ್ಮ ಹೋಗಿ ಏನ್ ಮಾಡ್ಬೇಕಾಗೈತಿ, ಅವನ ಜೋಡಿ ಹಾಕಿ ಏನ್ ಮಾಡ್ಬೇಕಾಗೈತಿ, ಮದುವೆ ಆಗಿ ಜನ್ಮ ಮಾಡ್ಬೇಕಾಗೈತಿ. ಇಂಥದ್ದೊಂದು ದಗದಾಗೈತಿ. ಯಾಕಂದ್ರೆ ಇದೆಲ್ಲ ಶಾಂತವಾಗ ಗೊತ್ತಿಲ್ಲ, ಹೌದಲ್ಲ, ಅದಕ್ಕೆ ನಡೀಲಿ. ಇದು ಅಲ್ಲ ಮತ್ತೆ ಕೇಳ್ತಾರ, ಮತ್ತೊಂದು ಮಾತ ಕೇಳ್ತಾರ ಸಬರಾಗ, ದೊಡ್ಡ ಕೇಳಂತ ಹೇಳ್ತಾಳ ಜಗದಾಗ, ಅಪ್ಪನ ಬೆಟ್ಟ ಎಲ್ಲಿ ಅದಳ ಅಂದಾಗ ಈಗ ಅಪ್ಪನ ಬೆಟ್ಟ ಇಲ್ಲ ಹೂವ ಹುಟ್ಟಿ ಬಂದ, ಅಪ್ಪನ ಆಶೀರ್ವಾದ ಕೇಳ ಹೆಂಗ, ನಿನಗ ತಿಳಿಸೇನೆ ಕರೆಸಿದಾಗ ಬರುತ್ತೇನೆ, ಅಂದೇವಾಡಿ ಭೀಮದಡಿ ಬಂದ ಮುಟ್ಟರ ತೋಳಿನ ಕೊಂಡೆ, ಬಂದ ಮುಟ್ಟರ ತೋಳಿನ ಕೊಂಡೆ, ಬಂದ ಮುಟ್ಟರ ತೋಳಿನ ಕೊಂಡೆ. ಅಂದೇವಾಡಿ ಭೀಮದಡಿ ಬಂದ ಮುಟ್ಟರ ತೋಳಿನ ಕೊಂಡೆ, ಹಿಂದಗಡೆ ಹತ್ರ ನಿಮ್ಮನ ಯಾರ ಕೇಳವರ ಹೊರ ತಿಳಿಸಿ ನಿಮಗೆ ತಿಳಿಸಿ ಹೇಳ್ಯಾರ, ಚಂದಾಗಿ ಅಡಿಕೆ ನಾಡಿಲ್ಲ ಅಂತ ಈಗ ಹಿರಿಯರು ತಿಳಿಸ್ಯಾರ. ಕ್ಯಾಲೆ ಏನು ತಾಡ್ತಾರೋ, ಏನಂತ ಹಾಡ್ತಾರತಮ್ಮ, ಪ್ರಾಣ ಪತಂಗದ ವಿಷದಾರ ಕಡಿತು, ಪರಲೋಕದ ದಾರಿ ಹಿಡಿದು ನಡೀತತ್ತ. ಹೇಳಾಕೈತಾರ, ದಾರಿಲಿ ಪತಂಗ ಜೋರಿಲಿ ಏರಿತತ್ತ, ಹಾರಿ ಮರಕ್ಕೆ ಹೋಗಿ ಸಿಗ ಬಿದ್ದ ಹರಿತು, ಪತಂಗೇಡಿ ಪತಂಗ ಎಲ್ಲದ ಮುಡಿತು. ಪತಂಗ ಯಾವ್ದದ, ಯಾವ್ದ್ರಿ ಈ ಕೆಲ ಪತಂಗ ಅದ. ಹೌದು, ದಾರಿಲಿ ಜೋರಿಲಿ ಪತಂಗ ಏರಿತಂದ್ರೆ ಯಾತ್ರಲ್ಲಿ ಏರ್ತೈತಿ
ಜೀವ ಇದ್ದಾಗ ಮ್ಯಾಲ ಏರ್ತತಿ. ಪ್ರಾಣ ಪತಂಗದ ಔಷಧಾರಿ ಕಡಿತು, ಹಾ ಪರಲೋಕದ ದಾರಿ ಹಿಡಿದು ನಡೀತು. ಪಂಚತತ್ವದ ಗುಡಿ ಒಳಗಿತ್ತು, ಜ್ಯೋತಿರ್ಲಿಂಗದ ಬೆಳಕದಕ್ಕ ಬಿತ್ತು, ವಾದಿಂದ ಕತ್ತಲಾಗವಿತ್ತು. ಹೌದು ಕರೆಯತಿ. ಜ್ಯೋತಿ ವಾದಿಂದ ಕತ್ತಲಾಗವಿತ್ತು. ಜ್ಯೋತಿ ಇರುತ್ತ ಕತ್ತ ನಿನ್ನ ಪಣತಿ ಉರಿತೈತೆ ಇಲ್ಲಿ. ಜ್ಯೋತಿ ಇರುತ್ತಾನ ಆಟ. ಹೌದು ಎಣ್ಣಿ ಹೌದು. ಆ ಎಣ್ಣೆ ಇರುತ್ತಾನ ಆಟ ಜ್ಯೋತಿ ಉರಿತೈತಿ. ಹೌದು. ಆ ಜ್ಯೋತಿ ಉರಿಬೇಕಾದ್ರೆ ಹೆಂಗ ಹೆಂಗ ಈಗ ಸದಾನಂದ ಜೀವಾತ್ಮ ಅಂದ್ರೆ ಹೆಂಗ ಹೆಂಗತ್ತವ? ಇವತ್ತು ಶರೀರ ಅಂದ್ರೆ ಏನೈತಿ, ಜೀವಾತ್ಮ ಅಂದ್ರೆ ಗಂಡೈತಿ. ಹಾ. ಅದಕ್ಕ ಬಂದ ಮಾತು ಹೆಣ್ಮಗಳು ಇದನ್ನ ಬಿಟ್ರೆ ಮತ್ತೊಂದು ಮಾತಿಲ್ಲ. ಹೌದು. ಹತ್ತಕ್ಕೆ ಏನಾದ್ರು ತಮ್ಮ? ಯಾಕಂದ್ರೆ ಒಂದ ಮಾತ ನಿನಗೆ ಹೇಳ್ತಾನೆ ಶಾಂತವಕ್ಕ. ಏನಂದ್ರು? 10ಕ್ಕೆ ಹಕ್ಕಿ, 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮುರುಕ, 30ಕ್ಕೆ ಮುರುಕ, 40ಕ್ಕೆ ನಾಚಿಕೆ, 40ಕ್ಕೆ ನಾಚಿಕೆ, 50ಕ್ಕೆ ಅರುವ, 50ಕ್ಕೆ ಅರುವ, 60ಕ್ಕೆ ಮರುವ, 60ಕ್ಕೆ ಮರುವ, 70ಕ್ಕೆ ಯೋಗಿ, 70ಕ್ಕೆ ಯೋಗಿ, 80ಕ್ಕೆ ಭಾಗಿ, 80ಕ್ಕೆ ಬಾಗಿ, 90ಕ್ಕೆ ರೋಗಿ, 90ಕ್ಕೆ ರೋಗಿ, 100ಕ್ಕೆ ನೀನು ಹೊತ್ಕೊಂಡು ಹೋಗಿ ಶಾಂತವ್ವಕ್ಕ. ಹೌದು. ಇಟ್ಟಾಯ್ತು ನಿಲ್ದಾಗ ಮತ್ತೊಂದಾಗದಿಲ್ಲ. ಇಲ್ಲ ಸುಮ್ಮ ಇರುತ್ತನ 30 ಆಗುತ್ತಾನ ಆಟ ಮುರುಕ ಮಾಡಿ, ಹಾ 40ಕ್ಕೆ ನಾಚಿಕೆ ಮಾಡಿ, ಹೌದು 50ಕ್ಕೆ ಅರಿವು ಮುಡ್ಕೊಂಡು ಹೌದು ಸುಮ್ಮ ಹೋಗ್ಬೇಕಾಗಿತ್ತು ಪರಮಾತ್ಮನ ದಾರಿ ಹಿಡ್ಕೊಂಡು. ಹೌದು. ಅದಕ್ಕೆ ಹಂಗೇನು ಮಾಡಕ್ ಬರಂಗಿಲ್ಲ. ಹಾ ಅದಕ್ಕೆ ಏನಂತ ಹೇಳ್ತಾರ್ರಿ ಮಾಸ್ತರ? ಏನ್ ಹೇಳ್ತಾರು? ಕ್ಯಾಲಿ ಏನಂತ ಆಡ್ಬೇಕಾಗೈತಿ ಇವ್ರಿಗೆ. ಈಗ ಏನಂತ ಹಾಡ್ಬೇಕತ್ತೀರಿ? ತೋರು ಮಾಯ ಶಾಶ್ವತವಲ್ಲ, ಹಾ ಬ್ಯಾರೆ ಐತಿ ಪರಬ್ರಹ್ಮನಲ್ಲಿ ಇಲ್ಲ. ಹೌದು. ದಾರಿ ನಿನಗ ತಿಳಿದ ಇಲ್ಲ ಶಾಂತವ್ವಕ್ಕ. ಕಾಣುದೆಲ್ಲ ಹೆಣ್ಣಂತ ಹೇಳ್ತಾರ. ಅಲ್ಲಿಂದ ಹಿಡ್ಕೊಂಡು ಹೊತ್ತು ಮುಣಗಾಕ ಬರ್ತಕ್ರೆ ಪಕ್ಕ ನಿನಗೇನ ದಾರಿ ಗೊತ್ತಾಗಿಲ್ಲ ಅಂತ ಹೇಳಕತ್ಯಾರ. ಈ ತೋರು ಮಾಯ ಅಲ್ಲ ಶಾಶ್ವತ ಅಂತ ಹೇಳ್ತಾಳೆ ಈಕಿ. ಹೌದು. ಏ ತೋರು ಮಾಯ ಶಾಶ್ವತವಲ್ಲ, ತೋರು ಮಾಯ ಶಾಶ್ವತವಲ್ಲ, ಬ್ಯಾರೆ ಐತಿ ಬ್ರಹ್ಮನಲ್ಲ, ಬಾರಿ ನನಗ ತೋರೇ ಇಲ್ಲ ಪೂರ್ವದಲ್ಲಿ ಶಂಬನ ಮೊದಲ, ಬಾರಿ ನನಗ ತೋರೇ ಇಲ್ಲ ಪೂರ್ವದಲ್ಲಿ ಶಂಬನ ಮೊದಲ. ತೋರು ಮಾಯ ಶಾಶ್ವತ ಅಲ್ಲ, ತೋರು ಮಾಯ ಶಾಶ್ವತ ಅಲ್ಲ, ಬ್ಯಾರೆ ಪರಬ್ರಹ್ಮನ ಲೀಲ, ಬಾರೆ ನಿನಗ ತಿಳಿಲ್ಲ, ಬ್ರಹ್ಮನ ಲೀಲ, ಬಾರೆ ನಿನಗ ತಿಳಿಲ್ಲ, ಬ್ಯಾರೆ ಬ್ರಹ್ಮನ ಲೀಲ. ತೋರು ಮಾಯ ಏ ತೋರು ಮಾಯ ಶಾಶ್ವತವಲ್ಲ, ಯಾರೇ ಐತಿ ಬ್ರಹ್ಮನಲ್ಲ, ಬಾರಿ ನನಗ ತೋರೇ ಸಂಬನ ಮೊದಲ, ಬಾರಿ ನನಗ ತೋರೇ ಪೂರ್ವದಲ್ಲಿ ಸಂಬನ ಮೊದಲ. ತೋರು ಮಾಯ ಶಾಶ್ವತ ಅಲ್ಲ, ತೋರು ಮಾಯ ಶಾಶ್ವತ ಅಲ್ಲ, ಬ್ಯಾರೆ ಪರಬ್ರಹ್ಮನ ಲೀಲ, ಬಾರೆ ನಿನಗ ತಿಳಿಲ್ಲ, ತೋರಿದಲ್ಲಿ ಸಂಬನ ಮೊದಲ, ಬಾರೆ ನಿನಗ ತಿಳಿಲ್ಲ, ತೋರಿದಲ್ಲಿ ಸಂಬನ ಮೊದಲ. ಏ ಮೊದಲ ಯುದ್ಧ ಬಯಲಿಗೆ ಬಯಲ, ಅದೇ ಮಧ್ಯಾಂತವಿಲ್ಲ, ಮೊದಲ ಯುದ್ಧ ಬಯಲಿಗೆ ಬಯಲ, ಅರೆ ಮಧ್ಯಾಂತವಿಲ್ಲ, ಮುದಯವನ ಹೊರಗ ಮುಂಚಿತವನ ಹೊರತ ಮತ್ಯಾರಿಲ್ಲ, ನನಗ ತೋರುವ ಪೂರ್ವದಲ್ಲಿ ಸಂಬನ ಮೊದಲ, ತಾರೇ ನನಗ ತೋರುವ ಪೂರ್ವದಲ್ಲಿ ಸಂಬನ ಮೊದಲ. ತೋರು ಮಾಯ ಶಾಶ್ವತ ಅಲ್ಲ, ತೋರು ಮಾಯ ಶಾಶ್ವತ ಅಲ್ಲ, ಬ್ಯಾರೆ ಪರಬ್ರಹ್ಮನ ಲೀಲ, ಬಾರೆ ನಿನಗ ತಿಳಿಲ್ಲ, ಪೂರ್ವದಲ್ಲಿ ಸಂಬಂಧ, ಒಟ್ಟಿಗೆ ನಿನಗ ತಿಳಿಲ್ಲ, ಪೂರ್ವದಲ್ಲಿ ಸಂಬಂಧ. ಏ ಬ್ರಹ್ಮನ ಬುಟ್ಟಿ ಅವನ ತಲೆ ಮ್ಯಾಲ ಏನು ಮಾಡ್ಯಾರ ಮಾಸ್ತರ್? ಬ್ರಹ್ಮನ ಬುಟ್ಟಿ ಅವನ ತಲೆ ಮ್ಯಾಲ, ಹಾ ನೀನಿತ್ತಿದಿ ಆತರ ಮ್ಯಾಲ, ಯಾಕಂದ್ರ ಬ್ರಹ್ಮನ ಬುಟ್ಟಿ ನಿನ್ನ ತಲೆ ಮ್ಯಾಲ, ನೀನಿತ್ತಿದಿ ಆತರ ಮ್ಯಾಲ. ನೀನ್ ಹೇಳ್ತೀವಿ ಆ ಥರ ಮ್ಯಾಲ ಅಂತ ಕೇಳಾಕತ್ಯಾರ. ಹೌದು. ತೋರುಮಯ ಶಾಶ್ವತವಲ್ಲ, ಬ್ಯಾರೆ ಐತಿ ಪರಬ್ರಹ್ಮನಲ್ಲಿಲ್ಲ, ಹಾ ದಾರಿ ನಿನಗ ತಿಳಿದೇ ಇಲ್ಲ, ಪೂರ್ವದಲ್ಲಿ ಶಂಬನ ಮೊದಲ ಅಂತ ಹೇಳಾಕತ್ಯಾರ ಮಾಸ್ತರ್. ಹೌದು. ಏ ಇಚ್ಛಕ್ರಿಯ ಮಾಯ ಎಲ್ಲ,
ಕಥೆಯ ಹೇಳಿದಾಳ ಪೂಜಾ. ಗಚ್ಚಿ ಪಿಚ್ಚಿ ಮಾಡಿ ಕಚ್ಚಿ ಪಿಚ್ಚಿ ಮಾಡಿ ಹುಡುಗಿ ಕೆಲಸ ಬ್ಯಾಡ ಮೊದಲ ದಾರಿ ನಿನಗ ತಿಳಿಲ್ಲ ಪೂರ್ವದಲ್ಲಿ ಸಂಬಂಧ ಮೊದಲ ದಾರಿ ನಿನಗ ತಿಳಿಲ್ಲ ಪೂರ್ವದಲ್ಲಿ ಸಂಬಂಧ ಮೊದಲ ತೋರು ಮಾಯ ಶಾಶ್ವತ ತೋರು ಮಾಯ ಶಾಶ್ವತ ಬ್ಯಾರೆ ಬರ ಹುಡುಗಿ ದಾರಿ ನಿನಗ ತಿಳಿಲ್ಲ ಪೂರ್ವದಲ್ಲಿ ಸಂಬಂಧ ಮೊದಲ. ಬ್ರಹ್ಮನ್ ಬುಟ್ಟಿ ನಿನ್ನ ತಲೆ ಮೇಲ ಬ್ರಹ್ಮನ್ ಬುಟ್ಟಿ ನಿನ್ನ ತಲೆ ನಿನ್ನ ದಾರಿ ನಿನಗ ಹುಡುಗಿ ನಿನ್ನ ದಾರಿ ನಿನಗ ಹುಡುಗಿ ಸಿಂಗಿಲ್ಲ ಪೂರ್ವದಲ್ಲಿ ಸಂಬಂಧ ಮೊದಲ ದಾರಿ ನಿನಗ ತಿಳಿಲ್ಲ ದಾರಿ ನಿನಗ ತಿಳಿಲ್ಲ ಪೂರ್ವದಲ್ಲಿ ಸಂಬಂಧ ಮೊದಲ ತೋರು ಮಾಯ ಶಾಶ್ವತ ಅಲ್ಲ ತೋರು ಮಾಯ ಶಾಶ್ವತ ಅಲ್ಲ ಬ್ಯಾರೆ ಪರಬ್ರಹ್ಮನ ಲೀಲ. ಹಂಗ್ಯಾಕ ದಾರಿ ನಿನಗ ತಿಳಿಯಲಿಲ್ಲ ಪೂರ್ವದಲ್ಲಿ ಸಂಬಂಧ ಮೊದಲ ದಾರಿ ನಿನಗ ತಿಳಿಲ್ಲ ಪೂರ್ವದಲ್ಲಿ ಸಂಬಂಧ ಮೊದಲ ಏನಾಗೈತಿ ಗಾಮಂಗ ಊಟ ಮಾಡೈತಿ ಮತ್ ಧ್ವನಿ ಹಾಕ್ ಬರ್ತಾವ. ಹಂಗಾಗಿಲ್ಲ ತಮ್ಮ ಇನ್ನೂ ಊಟಲಾಗೈತಿ ಹುಣಚಿಕಾಯಿ ಹುಳಿ ಹೆಚ್ಚಾಗೈತಳ. ಊಟಲಾಗೈತಿ ಅದಕ್ಕೆ ಹಿಂಗ ಆಕೈತಿ ಅದು ಹಾ ಹಾ ಊಟ ಗಾಮ ಹುಣಸಿನಕಾಯಿ ಅದಕ್ಕೂ ಏನು ಬೇಕಾಗೈತೆ ಏನ್ ಬೇಕಾಯ್ತಮ್ಮ ಇನ್ನ ಅದಕ್ಕೆ ಸದ್ಯಕ್ಕೆ ಈಗ ನಿದ್ದೆ ಬೇಕಾಗೈತಿ ಅದಕ್ಕಾಗ ನಡೆಸೈತದ ಹಾ ಅದಕ್ಕ ಏನಾಗೈತಿ ಅಂದೇವಾಡಿ ಸೊಲಪುರ ಜಿಲ್ಲಾ ಬಂಧುಗಳ ವಿಷ ತಿಳಿಸನಾಗ ನಿಂದೆ ಆಡು ಹಂದಿಗೆ ಹಂದಿಗೆ ಈಗ ಸುಖವೇನ ಸಿಕ್ಕಿಲ್ಲ ತೋರು ಮಾಯ ಶಾಶ್ವತ ಅಲ್ಲ ಬ್ಯಾರೆ ಬ್ರಹ್ಮನಲಿಲ್ಲ ತೋರು ಮಾಯ ಶಾಶ್ವತ ಅಲ್ಲ ಶಾಶ್ವತ ಅಲ್ಲ ಬ್ಯಾರೆ ಪರಬ್ರಹ್ಮನ ಲೀಲ. ದಾರಿ ನಿನಗ ತಿಳಿಯಲಿಲ್ಲ ಪೂರ್ವದಲ್ಲಿ ಸಂಬಂಧ ಮೊದಲ ದಾರಿ ನಿನಗ ತಿಳಿಯಲಿಲ್ಲ ಪೂರ್ವದಲ್ಲಿ ಸಂಬಂಧ ಮೊದಲ.